ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇರೋದು ಸೈನ್ಸ್ಗೆ ರಿಲೇಟೆಡ್ ಆಗಿ ಚಿಕನ್ ಗುನ್ಯಾ ರೋಗವನ್ನು ಹರಡಿಸುವುದು ಅಂದರೆ ಚಿಕನ್ ಗುನ್ಯಾ ರೋಗ ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡ್ತಾ ಹೋದರೆ ಮನೆ ನೊಣಗಳು, ಏಡಿಸ್ ಸೊಳ್ಳೆಗಳು, ಜಿರಳೆ, ಹೆಣ್ಣು ಅನಾಫಿಲಸ್ ಸೊಳ್ಳೆಗಳಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಚಿಕನ್ ಗುನ್ಯಾ ರೋಗದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇಲ್ಲ. ಚಿಕನ್ ಗುನ್ಯಾ ಯಾವ ಸೂಕ್ಷ್ಮಾಣುಜೀವಿಯಿಂದ ಬರುತ್ತೆ ಅಂತ ಕೇಳ್ತಾ ಇಲ್ಲ. ಚಿಕನ್ ಗುನ್ಯಾ ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ 4 ಆಪ್ಷನ್ಸನ್ನು ನೋಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ಇದು ಏಡಿಸ್ ಸೊಳ್ಳೆಗಳಿಂದ ಹರಡುತ್ತೆ ಅಂತ. ಓಕೆ, ಬನ್ನಿ ಫಸ್ಟ್ ಆಫ್ ಆಲ್ ಚಿಕನ್ ಗುನ್ಯಾ ಯಾವ ವೈರಸ್ನಿಂದ ಬರುತ್ತೆ ಅಂತ. ಸೂಕ್ಷ್ಮಾಣುಜೀವಿ ಅಂತ ಬಂದಾಗ ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ ಇದಾಗಿದೆ. ಅದರಲ್ಲಿ ಯಾವ ವೈರಸ್ ಅನ್ನೋದು ಕ್ಲಿಯರ್ ಆಗಿರಬೇಕು, ಅದರ ಸಿಂಟಮ್ಸ್ ಏನು, ಮತ್ತು ಯಾವ ಸೊಳ್ಳೆಗಳಿಂದ ಸ್ಪ್ರೆಡ್ ಆಗುತ್ತೆ ಅಂತ ಆಲ್ರೆಡಿ ಕ್ವಶನಲ್ಲಿ ಕ್ಲಿಯರ್ ಆಗಿದೆ. ಅದಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮತ್ತು ವೈರಸ್ನಿಂದ ಮಾನವನಿಗೆ ಬರುವಂತಹ ಇನ್ನಿತರ ಕಾಯಿಲೆಗಳು ಯಾವುದನ್ನೋದು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡ್ತಾ ಹೋದರೆ ಚಿಕನ್ ಗುನ್ಯಾ ಕಾಯಿಲೆ ಬರೋದು ಚಿಕ್ವಿ ಅನ್ನುವಂತಹ ವೈರಸ್ನಿಂದ. ಕಾಮನ್ ಆಗಿ ಎಕ್ಸಾಮಲ್ಲಿ ಬಂದಾಗ, ಬೇಸಿಕ್ ಹಂತದಲ್ಲಿ ಬಂದಾಗ ಇದು ಯಾವ ಸೂಕ್ಷ್ಮಾಣುಜೀವಿಯಿಂದ ಬರುತ್ತೆ ಅಂತ ಕೇಳ್ಬೋದು. ಆದರೆ ವೈರಸ್ನಿಂದ, ಬ್ಯಾಕ್ಟೀರಿಯಾಗಳಿಂದ ಈ ರೀತಿ ಕೇಳ್ಬೋದು. ಪರ್ಟಿಕ್ಯುಲರ್ ವೈರಸ್ ಅಂತ ಬಂದಾಗ ಇದು ಚಿಕ್ವಿ ಅನ್ನುವಂತಹ ವೈರಸ್ನಿಂದ ಬರುವಂಥ ಕಾಯಿಲೆ ಆಗಿದೆ. ಈ ರೀತಿ ಬರುವಂತಹ ಚಿಕನ್ ಗುನ್ಯಾ ಕಾಯಿಲೆ ಸೊಳ್ಳೆಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಅಂದರೆ ಇದು ಸ್ಪ್ರೆಡ್ ಆಗುತ್ತೆ ಅನ್ನೋದು. ಯಾವ ಸೊಳ್ಳೆಗಳನ್ನೋದು ಆಲ್ರೆಡಿ ಕ್ವಶನಲ್ಲೇ ಕ್ಲಿಯರ್ ಆಗಿದೆ. ಆಪ್ಷನ್ಸಲ್ಲಿ ನಾವು ಏಡಿಸ್ ಈಜಿಪ್ಟ್ ಅಂತೂ ಸೊಳ್ಳೆಯನ್ನು ಓದ್ಯವಲ್ವಾ ಆಪ್ಷನ್ಸ್ ಇರೋದು, ಅದು ಒಂದು ಸೊಳ್ಳೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಸೊಳ್ಳೆ ಅಂದರೆ ಇದು ಕೂಡ ಏಡೆಸ್ ಅಲ್ಬೋ ಪಿಕ್ಟಸ್ ಅನ್ನುವಂತಹ ಸೊಳ್ಳೆ. ಈ 2 ಸೊಳ್ಳೆಗಳು ಈ ಏನು ಚಿಕನ್ ಗುನ್ಯಾ ಕಾಯಿಲೆ ಇದೆ ಅಲ್ವಾ, ಅಥವಾ ರೋಗ ಏನಿದೆ ಅಲ್ವಾ, ಇದನ್ನು ಸ್ಪ್ರೆಡ್ ಮಾಡ್ತಾವೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಅತ್ಯಂತ ಪ್ರಮುಖವಾಗಿ ಚಿಕನ್ ಗುನ್ಯಾದ ಸಿಂಟಮ್ಸ್ ಏನಂತ ನೋಡ್ತಾ ಹೋದರೆ ಹೆಚ್ಚು ಜ್ವರ ಬರೋದು ಮತ್ತು ಜಾಯಿಂಟ್ ಪೇನ್ಸ್ ಕಾಣ್ಕೊಳ್ಳೋದು, ಇದು ಈ ಚಿಕನ್ ಗುನ್ಯಾದ ಅತ್ಯಂತ ಪ್ರಮುಖವಾದಂಥ ಲಕ್ಷಣಗಳಾಗಿದ್ದಾವೆ. ಇನ್ನು ಮಾನವನಿಗೆ ವೈರಸ್ನಿಂದ ಸಾಕಷ್ಟು ಕಾಯಿಲೆಗಳು ಬರೋದನ್ನು ನಾವು ಕಾಣ್ತೇವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕಾಯಿಲೆಗಳು ಯಾವುದನ್ನೋದು ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಕಾಮನ್ ಕೋಲ್ಡ್ ಅಂತಲೇ ಹೇಳ್ತೇವಲ್ವಾ, ಇದು ಕೂಡ ವೈರಸ್ನಿಂದ ಬರುವಂಥದ್ದು ಅನ್ನೋದು ಕ್ಲಿಯರ್ ಆಗಿರಬೇಕು. ಹೆಪಟೈಟಿಸ್ ಬಿ, ಇದು ಹೆಪಟೈಟಿಸ್ ಬಿ ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಕೋವಿಡ್ ಆಲ್ರೆಡಿ ಗೊತ್ತಿರುವಂಥದ್ದು, ಅದರ ಸಮಸ್ಯೆ ಕೂಡ ಎದುರಿಸ್ತಾ ಇದ್ದೇವೆ ನಾವೀಗ. ಅದರ ಜೊತೆಗೆ ಸಾರ್ಸ್ ಆಗಿರ್ಬೋದು, ಏಡ್ಸ್, ರೆಬಿಸು, ಮಮ್ಸು, ಪೋಲಿಯೋ, ಚಿಕನ್ ಗುನ್ಯಾ ಆಲ್ರೆಡಿ ಕ್ವಶನ್ ರಿಲೇಟೆಡ್ ಆಗಿರೋದು, ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು ಮತ್ತು ದಡಾರ. ಈ ರೀತಿ ಸಾಕಷ್ಟು ಕಾಯಿಲೆಗಳು ಚಿಕನ್ ಗುನ್ಯಾ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ವೈರಸ್ನಿಂದ ಬರೋದನ್ನು ಕಾಣ್ತೇವೆ. ಇವೆಲ್ಲದರ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಇನ್ನೂ ಪಾಸಿಬಿಲಿಟಿ ಆದರೆ ಈ ಕಾಯಿಲೆಗಳು ಯಾವ ವೈರಸ್ನಿಂದ ಬರ್ತವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಕೇಳಿರೋದನ್ನು ಸಹ ನಾವು ನೋಡಿದ್ದೇವೆ. ನೆಕ್ಸ್ಟ್ ಕ್ವಶನ್ ಇರೋದು ಇಂಡಿಯನ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋದು. ರಾಜ ಮತ್ತು ವಾಸ್ತುಶಿಲ್ಪವನ್ನು ಹೊಂದಿಸಿ ಬರೆಯಲಾಗಿದೆ. ಅಂದರೆ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಏನು ಮಾಡಿದ್ದಾರೆ, ರಾಜನ ಹೆಸರು ಕೊಟ್ಟಿದ್ದಾರೆ ಮತ್ತು ಆತನ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಅದ್ಭುತವಾದಂಥ ಸ್ಮಾರಕವನ್ನು ಜೋಡಿಸಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿ ಜೋಡಿಸಲಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. 4 ಆಪ್ಷನ್ಸಲ್ಲಿ ಮೊದಲನೇದು ನೋಡ್ತಾ ಹೋದರೆ ಕುತುಬುದ್ದೀನ್ ಐಬಕ್, ಆತನ ಮುಂದೆ ಅಡಾಯಿ ದಿನ್ಕಾ ಝೋಂಪ್ರಾ ಅನ್ನುವಂಥ ಸ್ಮಾರಕವನ್ನು ಆತನ ಜೊತೆ ಟ್ಯಾಗ್ ಮಾಡಿದ್ದಾರೆ. ಇಲ್ತುಮಿಶ್ ಕುತುಬ್ ಮಿನಾರ್, ಅಲಾವುದ್ದೀನ್ ಖಿಲ್ಜಿ ಹೌಸ್ ಐ ಖಾಸ್ ಅನ್ನೋದು, ಮತ್ತು ಫಿರೋಜ್ ತುಘಲಕ್ಬಾದ್ ಕೋಟೆ ಅಂತ. ಈ ರೀತಿ 4 ಜೋಡಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ರಾಜ ಮತ್ತು ಆತನ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಅತ್ಯಂತ ಪ್ರಮುಖ ಸ್ಮಾರಕದ ಬಗ್ಗೆ. ಅದರಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಸ್ಪೆಷಲಿ ದೆಹಲಿ ಸುಲ್ತಾನರ ಆರ್ಟ್ ಆ್ಯಂಡ್ ಕಲ್ಚರಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಇದಾಗಿದೆ. ಅಂದರೆ ನಾವು ಕೇವಲ ದೆಹಲಿ ಸುಲ್ತಾನರು ಮಾಡಿರುವಂಥ ಯುದ್ಧಗಳ ಬಗ್ಗೆ ಅಷ್ಟೇ ಹೋದರೆ ಸಾಕಾಗಲ್ಲ, ಆರ್ಟ್ ಆ್ಯಂಡ್ ಕಲ್ಚರ್ಗೂ ಹೆಚ್ಚು ಫೋಕಸ್ ಮಾಡಬೇಕು. ಸ್ಪೆಷಲಿ ಲಾಸ್ಟ್ 3-4 ಇಯರ್ಸ್ನಿಂದ ಹೆಚ್ಚು ಕ್ವಶನ್ ಫೋಕಸ್ ಆಗ್ತಾ ಇರೋದು ಹಿಸ್ಟ್ರಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ. ಹಾಗಾಗಿ ಅವ್ರ ಆರ್ಟ್ ಆ್ಯಂಡ್ ಕಲ್ಚರನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅವಾಗ ಈ ಕ್ವಶನ್ಗೆ ಸರಿಯಾದ ಉತ್ತರ ಗುರುತಿಸ್ಬೋದು. ಈ 4 ಆಪ್ಷನ್ಸಲ್ಲಿ ಸರಿಯಾದಂತಹ ಆಪ್ಷನ್ಸ್ಗಳು 3 ಇದ್ದಾವೆ. ನಾವು ಆನ್ಸರ್ ಅಂತ ಐಡೆಂಟಿಫೈ ಮಾಡಬೇಕಾಗಿರೋದು ತಪ್ಪಾದ ಜೋಡಿ. ಹಾಗಾಗಿ ಇದಕ್ಕೆ ಆನ್ಸರು ಫಿರೋಜ್ ತುಘಲಕ್ಬಾದ್ ಕೋಟೆ ಅನ್ನುವಂಥ ಆಪ್ಷನ್ಸು ತಪ್ಪಾಗಿರೋದು. ಓಕೆ, ಬನ್ನಿ ಇಲ್ಲಿ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಕುತುಬ್ ಮಿನಾರ್ ನಾವು ಕುತುಬುದ್ದೀನ್ ಐಬಕ್ಗೆ ರಿಲೇಟೆಡ್ ಆಗಿ ಒಂದೊಂದು ಸಂದರ್ಭದಲ್ಲಿ ಅಭ್ಯಾಸ ಮಾಡಿರ್ತೇವೆ. ಇಲ್ಲಿ ನೋಡಿದ್ರೆ ಇಲ್ತುಮಿಶ್ ಅಂತಿದೆ ಅಲ್ವಾ ಅಂತ, ಅವೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಅಡಾಯಿ ದಿನ್ಕಾ ಝೋಂಪ್ರಾ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದು ಅದ್ಭುತವಾದಂಥ ಸ್ಮಾರಕ ಇದು. ಓಕೆ, ಬೇಸಿಕ್ಲಿ ಇದು ಎಲ್ಲಿದೆ ಅನ್ನೋದು ಕ್ಲಿಯರ್ ಆಗಬೇಕು. ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು ಅನ್ನೋದು ಗೊತ್ತಿರಬೇಕು. ಮತ್ತು ಅದು ಬೇಸಿಕ್ಲಿ ಇದು ಯಾವ ಸ್ಮಾರಕ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಮೊದಲನೇದಾಗಿ ಅಡಾಯಿ ದಿನ್ಕಾ ಝೋಂಪ್ರಾ ಇರೋದು ರಾಜಸ್ಥಾನದ ಅಜ್ಮೀರ್ದಲ್ಲಿ. ಅಜ್ಮೀರ್ ಭಾರತದ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ಬೇರೆ ಬೇರೆ ಕಾರಣಕ್ಕೆ ಕೂಡ ಸಾಕಷ್ಟು ಫೇಮಸ್ ಇರೋದು ಅಜ್ಮೀರು. ಅದರಲ್ಲಿ ಅಲ್ಲಿರುವಂತಹ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಮಾರಕ ಅಂದರೆ ಅಡಾಯಿ ದಿನ್ಕಾ ಝೋಂಪ್ರಾ.
ಇದನ್ನು ಕೂಡ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಗುರುತಿಸಲಾಗುತ್ತೆ. ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ನೋಡ್ತಾ ಹೋದರೆ ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಇದು ನಿರ್ಮಾಣ ಆಗಿತ್ತು. ದೆಹಲಿ ಸುಲ್ತಾನರಲ್ಲಿ ಬಂದಾಗ ಮೊದಲ ರಾಜ್ಯ ಅಥವಾ ಮೊದಲ ಸುಲ್ತಾನ್ ಅಂತ ನಾವು ಗುರುತಿಸ್ತೇವಲ್ವಾ, ಕುತುಬುದ್ದೀನ್ ಐಬಕ್ ಅಥವಾ ಗುಲಾಮಿ ಸಂತದ ಸ್ಥಾಪಕ ಅಂತ ಹೇಳ್ತೇವಲ್ವಾ, ಆತನ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಆತನ ಕಾಲದಲ್ಲಿ ನಿರ್ಮಾಣ ಆದಂತಹ ಅಡಾಯಿ ದಿನ್ಕ ಝೋಂಪ್ರಾ ಏನಿದೆ ಅಲ್ವಾ ಈ ಸ್ಮಾರಕ, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವರ್ಕ್ಗಳು ಇಲ್ತುಮಿಶ್ನ ಕಾಲದಲ್ಲಿ ಕೂಡ ನಡೆಯುತ್ತೆ. ಅಂದರೆ ಬೇಸಿಕ್ಲಿ ಇದು ನಿರ್ಮಾಣ ಆಗಿದ್ದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ. ಇದರ ಸೌಂದರ್ಯವನ್ನು ಹೆಚ್ಚಿಸುವಂತಹ ಇನ್ನೂ ಕೆಲವೊಂದು ಕಾರ್ಯಗಳು ಇಲ್ತುಮಿಶ್ನ ಕಾಲದಲ್ಲಿ ಕೂಡ ನಡೀತಾವೆ. ಭಾರತದಲ್ಲಿ ಬಂದಾಗ ನಾವು ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳನ್ನು ಕಾಣ್ತೇವೆ. ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಸ್ಮಾರಕಗಳನ್ನು ಕಾಣ್ತೇವಲ್ವ, ಅದರಲ್ಲಿ ಅತ್ಯಂತ ಆರಂಭಿಕ ಹಂತದ ಸ್ಮಾರಕ ಅಂತ ಅಡಾಯಿ ದಿನ್ಕ ಝೋಪ್ರಾ ಏನಿದೆ ಅಲ್ವಾ, ಈ ಸ್ಮಾರಕಕ್ಕೆ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಬೇಸಿಕ್ಲಿ ಇದು ಒಂದು ಮಸೀದಿ ಅನ್ನೋದು ಕ್ಲಿಯರ್ ಆಗಿರಬೇಕು. ಭಾರತದ ಅತ್ಯಂತ ಪುರಾತನ ಮಸೀದಿಗಳಲ್ಲಿ ಅಜ್ಮೀರ್ದಲ್ಲಿರುವಂಥ ಅಡಾಯಿ ದಿನ್ಕ ಝೋಂಪ್ರಾ ಏನು ಸ್ಮಾರಕ ಇದೆಯಲ್ವಾ, ಈ ಮಸೀದಿಯನ್ನು ಕೂಡ ಗುರುತಿಸಲಾಗುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ಮತ್ತು ಇಲ್ಲಿ ಇಲ್ತುಮಿಶ್ ಮತ್ತು ಕುತುಬುದ್ದೀನ್ ಐಬಕ್ ಇಬ್ಬರು ಹೆಸರು ಇದೆ, ಕ್ವಶನಲ್ಲಿ ಕೂಡ ಇಬ್ಬರದ್ದು ಇದೆ. ಮತ್ತು ಈ ಪೇರ್ ಕೂಡ ಸರಿನಾ ತಪ್ಪ ಅಂತ ಡೌಟ್ ಬರ್ತಾ ಇರ್ಬೋದು. ಆದರೆ ಈ ಸ್ಮಾರಕ ಅತ್ಯಂತ ಪ್ರಮುಖವಾಗಿ ಕನ್ಸ್ಟ್ರಕ್ಷನ್ ಆಗಿದ್ದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ. ಹಾಗಾಗಿ ಆ ಪೇರನ್ನು ಸರಿಯಾಗಿ ಅಂತ ಗುರುತಿಸ್ಬೋದು. MCQ ಅಲ್ಲಿ ಆಪ್ಷನ್ಸ್ ಬೇಸ್ ಮೇಲೆ ನಾವು ಆನ್ಸರ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ರಿಟರ್ನ್ ಎಕ್ಸಾಮ್ ಇದ್ದರೆ ನಾವೇ ಸಮರ್ಥನೆ ಮಾಡ್ಕೊಂಡು ಹೋಗ್ಬೋದಾಗಿದೆ. ಓಕೆ, ಅದ್ರ ಜೊತೆಗೆ ಅಡಾಯಿ ದಿನ್ಕ ಝೋಂಪ್ರಾ ಏನಿದೆ ಅಲ್ವಾ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೂ ಕೆಲವೊಂದು ಈ ಸ್ಮಾರಕದಲ್ಲಿರುವಂತಹ ಸ್ತಂಭಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಅತ್ಯಂತ ಅದ್ಭುತವಾದಂಥ ಕೆತ್ತನೆಯನ್ನು ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಒಂದು ಸ್ತಂಭ, ಈ ಅಡಾಯಿ ದಿನ್ಕ ಝೋಂಪ್ರಾ ಏನಿದೆ ಅಲ್ವಾ ಅಜ್ಮೀರ್ದಲ್ಲಿ, ಇಲ್ಲಿರುವಂತಹ ಒಂದು ಸ್ತಂಭದ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಅದ್ಭುತವಾದಂಥ ಸೂಕ್ಷ್ಮ ಕೆತ್ತನೆಯನ್ನು ಕಾಣ್ಬೋದು. ಅಷ್ಟೇ ಅಲ್ಲ, ಇಲ್ಲಿರುವಂಥ ಸ್ತಂಭಗಳಾಗಿರ್ಬೋದು, ಅಲ್ಲಿನ ಕೆತ್ತನೆಯನ್ನು ನೋಡಿದ್ರೆ ಬೇಸಿಕ್ಲಿ ಇದು ಈ ಸ್ಮಾರಕ ರಚನೆ ಆಗೋದಕ್ಕಿಂತ ಪೂರ್ವದಲ್ಲಿ ಬಂದಾಗ ಇದು ಒಂದು ಸಂಸ್ಕೃತ ವಿದ್ಯಾಲಯ ಆಗಿತ್ತು ಅನ್ನುವಂಥ ಅಂಶ ಕೂಡ ನಮಗೆ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಅಂದರೆ ಸಂಸ್ಕೃತ ವಿದ್ಯಾಲಯ ಆಗಿದ್ದಂತಹ ಸ್ಮಾರಕವನ್ನೇ ಕುತುಬುದ್ದೀನ್ ಐಬಕ್ ಅಡಾಯಿ ದಿನ್ಕ ಝೋಪ್ರಾ ಅಂತ ಅದನ್ನು ಕನ್ವರ್ಟ್ ಮಾಡ್ತಾನೆ ಅನ್ನೋದು ಕೂಡ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್ ಕುತುಬ್ ಮಿನಾರ್ ಬಗ್ಗೆ ನೋಡ್ತಾ ಹೋಗೋಣ. ಸೆಕೆಂಡ್ ಆಪ್ಷನ್ಸಲ್ಲಿತ್ತು ಕುತುಬ್ ಮಿನಾರ್ ಅಂತ. ಕುತುಬ್ ಮಿನಾರ್ ಎಲ್ಲಿದೆ ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದು ದೆಹಲಿಯಲ್ಲಿರುವಂತಹ ಅತ್ಯಂತ ಪ್ರಮುಖವಾದಂಥ ಒಂದು ಐತಿಹಾಸಿಕ ಸ್ಮಾರಕ. ದೆಹಲಿ ಸುಲ್ತಾನರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ಸ್ಮಾರಕ ಆಗಿದೆ. ಆದರೆ ಇದರ ಕಾಲಾವಧಿ ನೋಡ್ತಾ ಹೋದರೆ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭ ಆಗೋದಕ್ಕಿಂತ ಮುಂಚೆನೇ ನಿರ್ಮಾಣ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಮ್ಮದ್ ಗೋರಿ ಭಾರತದಲ್ಲಿ ತಾನು ಗೆದ್ದಂಥ ಪ್ರದೇಶವನ್ನು ನೋಡಿಕೊಳ್ಳಲಿಕ್ಕೆ ಕುತುಬುದ್ದೀನ್ ಐಬಕ್ನ ನೇಮಕ ಮಾಡಿರ್ತಾನೆ. ಅದೇ ಕಾಲದಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಇದರ ಕನ್ಸ್ಟ್ರಕ್ಷನ್ ಪೀರಿಯಡ್ ನೋಡ್ತಾ ಹೋದರೆ 1199ರಿಂದ 1220ರವರೆಗೂ. ಅಂದರೆ ಎರಡನೇ ತರೇನ್ ಯುದ್ಧದ ನಂತರ ಮಹಮ್ಮದ್ ಗೋರಿ ಬಹುತೇಕ ಆತನ ಆಳ್ವಿಕೆ ನೋಡ್ಕೊಳ್ಳಿಕ್ಕೆ ಭಾರತದಲ್ಲಿ ಕುತುಬುದ್ದೀನ್ ಐಬಕ್ ನೇಮಕ ಮಾಡ್ತಾನಲ್ವಾ, ಆ ಕಾಲದಲ್ಲಿಯೇ ಇದರ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿರಬೇಕು. ನಿರ್ಮಾಣ ಕಾರ್ಯ ಆರಂಭಿಸಿದಂಥ ಕೀರ್ತಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಆರಂಭ ಆಗುತ್ತೆ. ಆದರೆ ಇದು ಕಂಪ್ಲೀಟ್ ಆಗಿದ್ದು ಏನು ಕುತುಬ್ ಮಿನಾರ್ ಇದೆ ಅಲ್ವಾ, ಈ ಸ್ಮಾರಕದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಇಲ್ತುಮಿಶನ ಕಾಲದಲ್ಲಿ. ಹಾಗಾಗಿ ಇಬ್ಬರನಿಗೂ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇಷ್ಟು ಕ್ಲಿಯರ್ ಆಗಿರಬೇಕು. ಮತ್ತು ಈ ಸ್ಮಾರಕವನ್ನು ಏಕೆ ನಿರ್ಮಾಣ ಮಾಡಲಾಯಿತು ಅಥವಾ ಯಾರ ಸ್ಮರಣಾರ್ಥ ಅಂತ ನೋಡ್ತಾ ಹೋದರೆ ಅತ್ಯಂತ ಪ್ರಸಿದ್ಧ ಸೂಫಿ ಸಂತ ಆಗಿರುವಂತಹ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ ಅವರ ಸ್ಮರಣಾರ್ಥವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗುತ್ತೆ. ಅದ್ಭುತವಾಗಿರುವಂಥ ಒಂದು ಸ್ಮಾರಕ ಆಗಿದೆ. ಮತ್ತು ಇದು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಅದರ ಇಮೇಜ್ ಕೂಡ ನೀವು ನೋಡ್ಬೋದಾಗಿದೆ. ಇಷ್ಟು ಕುತುಬ್ ಮಿನಾರ್ಗೆ ರಿಲೇಟೆಡ್ ಆಗಿ ಇರುವಂಥ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಹೌಸ್ ಖಾಸ್ ಅಂತ, ಇದು ಕೂಡ ದೆಹಲಿಯಲ್ಲೇ ಇರೋದು. ಆದರೆ ಹೌಸ್ ಖಾಸ್ ಅನ್ನೋದು ಜಸ್ಟ್ ಒಂದು ಸ್ಮಾರಕ ಅಂತಿಲ್ಲ, ಇದು ಅನೇಕ ಐತಿಹಾಸಿಕ ಸ್ಮಾರಕಗಳ ಸಂಕೀರ್ಣ ಅಂತ ಹೇಳೋದು. ಅಂದರೆ ಹೌಸ್ ಖಾಸ್ ಕಾಂಪ್ಲೆಕ್ಸ್ ಅಂತ ಹೇಳೋದು, ಅಥವಾ ಹೌಸ್ ಖಾಸ್ ಅನ್ನೋದು ಒಂದು ಐತಿಹಾಸಿಕ ಸ್ಮಾರಕಗಳ ಒಂದು ಸಂಕೀರ್ಣ ಅಂತ ಹೇಳ್ಬೋದು. ಅಂದರೆ ಜಸ್ಟ್ ಅಲ್ಲಿ ಒಂದೇ ನಾವು ಸ್ಮಾರಕ ಅಂತ ನೋಡೋಂಗಿಲ್ಲ, ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳ ಗುಂಪು ಅಥವಾ ಒಂದು ಸಂಕೀರ್ಣವನ್ನು ನಾವು ಕಾಣ್ಬೋದಾಗಿದೆ. ಬೇಸಿಕ್ಲಿ ಎಲ್ಲಿದೆ ಅಂದರೆ ಇದು ಕೂಡ ಇರೋದು ದೆಹಲಿಯಲ್ಲೇ ಇರೋದು. ಓಕೆ, ಇದನ್ನು ಯಾರು ನಿರ್ಮಿಸಿದ್ರು ಅಂತ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಒಂದು ಸರೋವರದ ಸುತ್ತಮುತ್ತಲೂ ಇರುವಂಥ ಒಂದು ಐತಿಹಾಸಿಕ ಸ್ಮಾರಕಗಳ ಒಂದು ಸಂಕೀರ್ಣ ಅಂತ ಇದನ್ನು ಗುರುತಿಸಲಾಗುತ್ತೆ. ಒಬ್ಬ ರಾಜನ ಕಾಲದಲ್ಲಿ ನಿರ್ಮಾಣವಾಗಿರೋದಲ್ಲ, ಸಂಕೀರ್ಣ ಅಂತ ಬಂದಾಗ ಬೇರೆ ಬೇರೆ ರಾಜರ ಕಾಲದಲ್ಲಿ ಕೂಡ ಇಲ್ಲಿ ಐತಿಹಾಸಿಕ ಸ್ಮಾರಕ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಆದರೆ ನಾವಿಲ್ಲಿ ಹೆಚ್ಚು ಈ ಕ್ವಶನ್ಗೆ ರಿಲೇಟೆಡ್ ಆಗಿ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದು ಅಲ್ಲಾವುದ್ದೀನ್ ಖಿಲ್ಜಿಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಏನಾಗಿದೆ ಅಂತ. ಓಕೆ, ಸೆಕೆಂಡ್ ಪಾಯಿಂಟಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಇಲ್ಲೊಂದು ದೊಡ್ಡ ರಿಸರ್ವಿಯರ್ ಇದೆ, ಅಂದರೆ ಒಂದು ಸರೋವರವನ್ನು ನಿರ್ಮಿಸಲಾಗಿದೆ. ಇದನ್ನು ಫಸ್ಟ್ ಬಿಲ್ಟ್ ಮಾಡಿದಂತಹ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ.
ಏನು ಇಂಟೆನ್ಷನ್ ಆಗಿತ್ತು ಅಂತ ನೋಡ್ತಾ ಹೋದರೆ ಸಿರಿ ಫೋರ್ಟ್ಗೆ ಇಲ್ಲಿಂದ ನೀರನ್ನು ಪೂರೈಕೆ ಮಾಡಬೇಕಾಗಿತ್ತು, ಹಾಗಾಗಿ ಇದನ್ನು ನಿರ್ಮಿಸಲಾಗುತ್ತೆ. ಹಾಗಾಗಿ ಈ ಕ್ವಶನ್ಗೆ ರಿಲೇಟೆಡ್ ಆಗಿ ನಾವು ಅಲಾವುದ್ದೀನ್ ಖಿಲ್ಜಿಯನ್ನು ಹೌಸ್ ಖಾಸ್ ಜೊತೆ ಗುರುತಿಸ್ಬೋದಾಗಿದೆ. ಆನಂತರ ಬೇರೆ ಬೇರೆ ಸ್ಮಾರಕಗಳು ಕೂಡ ಆ ನಂತರದ ಕಾಲದಲ್ಲಿ ಇಲ್ಲಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ತುಘಲಕ್ಬಾದ್ ಕೋಟೆ ಅಥವಾ ತುಘಲಕ್ಬಾದ್ ಬಗ್ಗೆ ನೋಡ್ತಾ ಹೋಗೋಣ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸಲ್ಲಿ ರಾಂಗ್ ಆಪ್ಷನ್ಸ್ ಅಂತ ನಾವು ಗುರುತಿಸಿರೋದು. ಘಿಯಾಸುದ್ದೀನ್ ತುಘಲಕ್ ದೆಹಲಿಯಲ್ಲಿ ತುಘಲಕ್ಬಾದ್ ಅನ್ನುವಂಥ ನಗರವನ್ನು ನಿರ್ಮಿಸ್ತಾನೆ. ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ನಿಮಗೆ ಗೊತ್ತು ಘಿಯಾಸುದ್ದೀನ್ ತುಘಲಕ್ ಯಾರು ಅಂತ. ಈತ ತುಘಲಕ್ ಸಂತತಿಯ ಸ್ಥಾಪಕ. ದೆಹಲಿ ಸುಲ್ತಾನರಲ್ಲಿ ಬರುವಂಥ 5 ಮನೆತನ ಅಥವಾ 5 ಸಂತತಿಗಳಲ್ಲಿ ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಈತನಿಗೆ ಸಲ್ಲುತ್ತೆ. ಈ ಸಂತತಿಯ ಇನ್ನೊಂದು ವಿಶೇಷತೆ ಏನಂದರೆ ದೆಹಲಿ ಸುಲ್ತಾನರಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಕೀರ್ತಿ ಮನೆತನಕ್ಕೆ ಸಲ್ಲುತ್ತೆ. ಕ್ರಿಸ್ತಶಕ 1320ರಿಂದ 1414 ಕೂಡ ಇವರು ಆಳ್ವಿಕೆ ಮಾಡ್ತಾರೆ. ಹಾಗಾಗಿ ಇಷ್ಟೊಂದು ಲಾಂಗ್ ಪೀರಿಯಡು ದೆಹಲಿ ಸುಲ್ತಾನರಲ್ಲಿ ಬರುವಂಥ ಇತರೆ 4 ಸಂತತಿಗಳ ಆಳ್ವಿಕೆ ಮಾಡೋದಿಲ್ಲ. ಹಾಗಾಗಿ ಇದು ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂತಹ ಮನೆತನ ಅಂತ ಕೂಡ ಹೇಳಾಗುತ್ತೆ. ಇದರಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಈ ಕ್ವಶನ್ಗೆ ರಿಲೇಟೆಡ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ತುಘಲಕ್ಬಾದ್ ಫೋರ್ಟ್ ಹೆಚ್ಚು ಇಂಪಾರ್ಟೆಂಟ್ ಆಗೋದು. ಇದು ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ನೋಡ್ತಾ ಹೋದರೆ ಘಿಯಾಸುದ್ದೀನ್ ತುಘಲಕನ ಕಾಲದಲ್ಲಿ ಇದು ನಿರ್ಮಾಣ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸಲ್ಲಿ ರಾಂಗ್ ಆಗಿತ್ತು, ಹಾಗಾಗಿ ಇದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಇಷ್ಟು ಬೇಸಿಕ್ ಆಗಿ ಈ ಕ್ವಶನ್ಗೆ ರಿಲೇಟೆಡ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದ್ದಾವೆ. ಇವಿಷ್ಟೇ ಅಂತಲ್ಲ, ದೆಹಲಿ ಸುಲ್ತಾನ್ಗೆ ರಿಲೇಟೆಡ್ ಇನ್ನೂ ಸಾಕಷ್ಟು ಕಲೆ ವಾಸ್ತುಶಿಲ್ಪದ ಸ್ಮಾರಕಗಳನ್ನು ನಾವು ನೋಡ್ಬೋದಾಗಿದೆ. ಅವುಗಳ ಬಗ್ಗೆ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದೆರಡು ಪಾಯಿಂಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಕುವತುಲ್ ಇಸ್ಲಾಂ ಮಸೀದಿ ಅಂತ, ಇದು ಕೂಡ ದೆಹಲಿಯಲ್ಲಿರುವಂಥ ಒಂದು ಐತಿಹಾಸಿಕ ಸ್ಮಾರಕ. ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಇದು ನಿರ್ಮಾಣ ಆಗುತ್ತೆ. ಇದು ದೆಹಲಿಯಲ್ಲಿದೆ, ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ಪರಿಗಣಿಸಲಾಗುತ್ತೆ. ಅಷ್ಟೇ ಅಲ್ಲ, ಅಲೈ ದರ್ವಾಜಾ ಬಗ್ಗೆ ಕೂಡ ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ಬೇಸಿಕ್ ಆಗಿ ಅಥವಾ ಸಿಂಪಲ್ ಈಸಿ ಲೆವೆಲ್ ಕ್ವಶನಲ್ಲಿ ಕೇಳ್ತಾ ಇರ್ತಾರೆ. ಅಲೈ ದರ್ವಾಜಾ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಯಾರಿಂದ ನಿರ್ಮಾಣ ಆಯಿತು ಅಂತ. ಅಲೈ ದರ್ವಾಜಾ ಹೆಸರಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಅಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಾಣ ಆಗಿರುವಂಥ ಒಂದು ಅತ್ಯದ್ಭುತವಾದಂಥ ಐತಿಹಾಸಿಕ ಸ್ಮಾರಕ. ಅದ್ರ ಇಮೇಜ್ ಕೂಡ ನೀವು ಸ್ಕ್ರೀನಲ್ಲಿ ನೋಡ್ಬೋದಾಗಿದೆ. ಓಕೆ, ಇಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಕ್ವಶನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿರೋದು. ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ನನ್ನು ನೇಮಿಸುವವರು ಯಾರು ಅಂತ, ಯಾರಿಂದ ನೇಮಕ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಇದೆ, ಹಣಕಾಸು ಮಂತ್ರಿ ಇದೆ, ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ ಇದೆ, ಮತ್ತು ರಾಷ್ಟ್ರಪತಿ ಅಂತ. ಓಕೆ, ದೇಶದ ಪ್ರಮುಖ ಹುದ್ದೆಗಳಲ್ಲಿ ನಾವು CAG ಹುದ್ದೆಯನ್ನು ಕೂಡ ಗುರುತಿಸ್ತೇವೆ. ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಹುದ್ದೆಯನ್ನು ಗುರುತಿಸ್ತೇವೆ. ಹಾಗಿದ್ದಾಗ ದೇಶದ ಪ್ರಮುಖ ಹುದ್ದೆ ಅಂತ ಬಂದಾಗ ಆ ಹುದ್ದೆಗೆ ಯಾರಿಂದ ನೇಮಕ ಆಗ್ತಾರೆ ಅಂದರೆ ರಾಷ್ಟ್ರಪತಿಯಿಂದ ಅಂತ ಹೇಳ್ಬೋದು. ಬಹುತೇಕ ಉನ್ನತ ಹುದ್ದೆಗಳಿಗೆ ರಾಷ್ಟ್ರಮಟ್ಟ ಅಥವಾ ಕೇಂದ್ರ ಸರ್ಕಾರದಲ್ಲಿ ಬಂದಾಗ ರಾಷ್ಟ್ರಪತಿಯಿಂದಲೇ ನೇಮಕ ಆಗ್ತಾರೆ. ಹಾಗಾಗಿ ಈ ಪ್ರಶ್ನೆಗೂ ಕೂಡ ನಾವು ಈಸಿಯಾಗಿ ಆನ್ಸರ್ ಗುರುತಿಸ್ಬೋದಾಗಿದೆ. ಓಕೆ, ಆಪ್ಷನ್ C D ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಓಕೆ, ಬನ್ನಿ CAGಗೆ ರಿಲೇಟೆಡ್ ಆಗಿರುವಂತಹ ಅತ್ಯಂತ ಪ್ರಮುಖವಾದಂಥ ಆರ್ಟಿಕಲ್ಸ್ ಯಾವ ಅನ್ನೋದು ಮತ್ತು ಅವ್ರಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇವರಿಗೆ ಸಂಬಂಧಿಸಿದಂಥ ವಿಧಿಗಳು ಯಾವಿದ್ದಾವೆ ಸಂವಿಧಾನದಲ್ಲಿ ಅಂತ ನೋಡ್ತಾ ಹೋದರೆ, ಭಾರತ ಸಂವಿಧಾನದ 5ನೇ ಭಾಗದಲ್ಲಿರುವಂತಹ 148ರಿಂದ 151ರವರೆಗಿನ ವಿಧಿಗಳು, ಅಂದರೆ 148, 149, 150 ಮತ್ತು 151, ಈ 4 ವಿಧಿಗಳು CAG ಅವರಿಗೆ ರಿಲೇಟೆಡ್ ಆಗಿರೋದು. ಇದರಲ್ಲಿ CAG ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂಥ ವಿಧಿ ಯಾವುದು ಅಂತ ನೋಡ್ತಾ ಹೋದರೆ ಆರ್ಟಿಕಲ್ 148 CAG ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದ್ದು. ಇದು ಸಂವಿಧಾನಾತ್ಮಕ ಹುದ್ದೆ ಅನ್ನೋದು ನೀವು ಗಮನಿಸಬೇಕು. ಇವರ ನೇಮಕ, ಅಧಿಕಾರಾವಧಿ, ಪವರ್ಸ್ ಇವೆಲ್ಲವೂ ಕೂಡ ವಿಧಿಗಳ ಮೂಲಕ ಕ್ಲಿಯರ್ ಮಾಡಲಾಗಿದೆ ಸಂವಿಧಾನದಲ್ಲಿ. ಹಾಗಾಗಿ ಈ ಹುದ್ದೆಗೆ ನಾವು ಸಂವಿಧಾನಾತ್ಮಕ ಹುದ್ದೆ ಅಂತ ಹೇಳೋದು. ಅಷ್ಟೆಲ್ಲ ಬೇಸಿಕ್ಲಿ ಇವರ ಕೆಲಸ ಏನು ಅಂತ ನೋಡ್ತಾ ಹೋದರೆ ನೀವು ಕೊನೆಯ 2 ಪಾಯಿಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇವರು ರಾಷ್ಟ್ರದ ಸಮಸ್ತ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸ್ತಾರೆ. ಕ್ಲಿಯರ್ ಆಗಿರಬೇಕು. ಸಾರ್ವಜನಿಕ ಹಣಕಾಸಿನ ರಕ್ಷಕರಂತ ಕೂಡ ಕರೆಯಲಾಗುತ್ತೆ. ಅಷ್ಟೆಲ್ಲ ಕೊನೆ ಪಾಯಿಂಟ್ಸಲ್ಲಿ ಇನ್ನೊಂದು ವಿಚಾರ ಕ್ಲಿಯರ್ ಆಗ್ತಾ ಇದೆ. CAG ವರದಿಯನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪರಿಶೀಲಿಸುತ್ತದೆ. ನೇರವಾಗಿ ಪ್ರಶ್ನೆ ಕೇಳ್ಬೋದು, ಈ ಕೆಳಗಿನ ಯಾವ ಕಮಿಟಿ CAG ವರದಿಯನ್ನು ಪರಿಶೀಲಿಸುತ್ತೆ ಅಂತ ಕೇಳಿದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಅನ್ನುವಂತಹ ಏನು ಸಮಿತಿ ಇದೆಯಲ್ವಾ, ಹಣಕಾಸು ಸಮಿತಿಗಳಲ್ಲಿ ಗುರುತಿಸ್ತೇವಲ್ವ ನಾವು, ಈ ಸಮಿತಿ CAG ವರದಿಯನ್ನು ಪರಿಶೀಲಿಸುವಂಥ ಒಂದು ಪವರ್ ಹೊಂದಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನು ಆರ್ಟಿಕಲ್ ವೈಸ್ ನೋಡ್ತಾ ಹೋದರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆರ್ಟಿಕಲ್ 148 ಮೊದಲನೇದಾಗಿ CAG ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂಥ ವಿಧಿ, ಅಂದರೆ ದೇಶಕ್ಕೆ ಅಥವಾ ಭಾರತಕ್ಕೆ ಒಬ್ಬ CAG ಇರಬೇಕು ಅನ್ನೋದನ್ನು ಕ್ಲಿಯರ್ ಮಾಡುವಂತಹ ವಿಧಿ ಇದಾಗಿದೆ. ಯಾರಿಂದ ನೇಮಕ ಆಗ್ತಾರೆ ಅಂತ ನೋಡ್ತಾ ಹೋದರೆ ಇವರು ಭಾರತದ ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ. ಆರ್ಟಿಕಲ್ 148ಅಲ್ಲಿ ಇವೆಲ್ಲ ವಿಚಾರಗಳನ್ನು ಕ್ಲಿಯರ್ ಮಾಡಲಾಗಿದೆ. ಅವ್ರ ನೇಮಕ, ಅಧಿಕಾರಾವಧಿ ಆಗಿರ್ಬೋದು, ಪ್ರಮಾಣ ವಚನ, ಪದಚ್ಯುತಿ ಇವೆಲ್ಲವೂ ಕೂಡ ಆರ್ಟಿಕಲ್ 148ಅಲ್ಲೇ ಕ್ಲಿಯರ್ ಆಗಿದೆ. 148 ಪ್ರಕಾರ ಇವರು ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ.
ಇನ್ನು ಪ್ರಮಾಣ ವಚನ ಯಾರಿಂದ ಸ್ವೀಕರಿಸ್ತಾರೆ ಅಂತ ನೋಡ್ತಾ ಹೋದರೆ ರಾಷ್ಟ್ರಪತಿಯ ಮುಂದೆ ಅಥವಾ ಅವರು ಈ ಬಗ್ಗೆ ನೇಮಕ ಮಾಡಿದ ವ್ಯಕ್ತಿಯ ಮುಂದೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಇನ್ನು ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು, ಇವುಗಳಲ್ಲಿ ಯಾವುದು ಮೊದಲಾಗುತ್ತೋ ಅದು ಅವರ ಅಧಿಕಾರಾವಧಿ ಆಗಿರುತ್ತೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಇನ್ನು ಪದಚ್ಯುತಿ ವಿಚಾರಕ್ಕೆ ಬಂದರೆ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಪದಚ್ಯುತಿಗೆ ಏನು ವಿಧಾನವನ್ನು ಫಾಲೋ ಮಾಡ್ತೇವಲ್ವಾ ಅದೇ ವಿಧಾನದ ಮೂಲಕ ಇವರನ್ನು ಪದಚ್ಯುತಿಗೊಳಿಸಲಾಗುತ್ತೆ. ಯಾವ ಕಾರಣಕ್ಕಾಗಿ ಅಂತ ನೋಡ್ತಾ ಹೋದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾವ ಕಾರಣಕ್ಕಾಗಿ ಪದಚ್ಯುತಿಗೊಳಿಸಲಾಗುತ್ತೋ ಅದೇ ಕಾರಣಕ್ಕಾಗಿ ಇವರನ್ನು ಪದಚ್ಯುತಿಗೊಳಿಸ್ಬೋದು. ಅಂದರೆ ಅಸಮರ್ಥತೆ ಮತ್ತು ದುರ್ನಡತೆ ಈ ಕಾರಣಕ್ಕಾಗಿ, ಅಂದರೆ ಜಸ್ಟ್ ಅಸಮರ್ಥತೆ ದುರ್ನಡತೆ ಅಂತ ಹೇಳಂಗಿಲ್ಲ, ಸಾಬೀತಾದಂತಹ ಅಸಮರ್ಥತೆ ಅಥವಾ ದುರ್ನಡತೆಯ ಕಾರಣಕ್ಕಾಗಿ ಇವರನ್ನು ಪದಚ್ಯುತಿಗೊಳಿಸ್ಬೋದು. ಅದಕ್ಕೆ ಅದರದೇ ಆದ ಒಂದು ಪ್ರೊಸೆಸ್ ಇದೆ, ಅದರ ಮೂಲಕ ಅದು ಸಾಬೀತಾದರೆ ಆವಾಗ ಇವರನ್ನು ಪದಚ್ಯುತಿಗೊಳಿಸ್ಬೋದಾಗಿದೆ. ಅದರ ಜೊತೆಗೆ ಇವರು ತಮ್ಮ ಅಧಿಕಾರಾವಧಿ ಕಂಪ್ಲೀಟ್ ಆದಮೇಲೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಡಿಯಲ್ಲಿ ಯಾವುದೇ ಹುದ್ದೆಯನ್ನು ಇವರು ಅಲಂಕರಿಸೋ ಹಾಗಿಲ್ಲ. ಇದು ಇಂಪಾರ್ಟೆಂಟ್. ಯಾಕೆ ಈ ರೀತಿ ಕಂಡೀಷನ್ ಹಾಕಿದ್ದಾರೆ ಅಂತ ನೋಡ್ತಾ ಹೋದರೆ ಇವರು ಯಾವುದೋ ಒಂದು ಒತ್ತಡಕ್ಕೋ ಅಥವಾ ಯಾವುದೋ ಒಂದು ಆಸೆ ಲಾಭಿಗೆ ಮಣಿದು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಥವಾ ತಮ್ಮ ಕರ್ತವ್ಯ ಲೋಪ ಎಸಗಬಾರದು ಅನ್ನುವಂಥ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಇಂಥ ಒಂದು ಕಂಡೀಷನ್ ಕೂಡ ವಿಧಿಸಿದ್ದಾರೆ. ಇವರು ಅಧಿಕಾರಾವಧಿ ಕಂಪ್ಲೀಟ್ ಆದಮೇಲೆ ಯಾವುದೇ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಹುದ್ದೆಗೆ ಇವರು ಅರ್ಹರಾಗಿರುವುದಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 149 ಇವರ ಪವರ್ಸ್ ಅಥವಾ ಇವರ ಕಾರ್ಯಗಳ ಬಗ್ಗೆ ತಿಳಿಸುತ್ತೆ. ಏನಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ ಎಲ್ಲ ವೆಚ್ಚಗಳಿಗೆ ಸಂಬಂಧಿಸಿದ ಲೆಕ್ಕವನ್ನು ಇವರು ಪರಿಶೀಲಿಸುವಂಥ ಅಧಿಕಾರ ಹೊಂದಿರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಖರ್ಚಿನ ಏನು ವೆಚ್ಚ ಇದೆ ಅಲ್ವಾ ಅದಕ್ಕೆ ಸಂಬಂಧಿಸಿದ ಲೆಕ್ಕವನ್ನು ಪರಿಶೀಲಿಸುವಂಥ ಅಧಿಕಾರ ಇರುತ್ತೆ. ಅಷ್ಟೇ ಅಲ್ಲ, ಕೇಂದ್ರ ಅಥವಾ ರಾಜ್ಯದ ಆದಾಯದಿಂದ ಧನ ಸಹಾಯ ಪಡೆಯುವಂತಹ ಸಂಸ್ಥೆಗಳಾಗಿರ್ಬೋದು, ಪ್ರಾಧಿಕಾರಗಳಾಗಿರ್ಬೋದು, ಅವುಗಳ ಲೆಕ್ಕಪತ್ರವನ್ನು ಕೂಡ ಪರಿಶೀಲಿಸುವಂಥ ಅಧಿಕಾರ ಇವರಿಗಿದೆ. ಫಾರ್ ಎಕ್ಸಾಂಪಲ್ ನಿಗಮಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು. ಯಾವ ಕಂಪನಿ ಅಥವಾ ಯಾವ ನಿಗಮಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಆದಾಯದಿಂದ ಧನ ಸಹಾಯ ಪಡಿತಾವಲ್ವ ಅಂತಹ ಸಂಸ್ಥೆಗಳ ಲೆಕ್ಕಪತ್ರವನ್ನು ಕೂಡ ಅವರು ಪರಿಶೀಲಿಸುವ ಅಧಿಕಾರ ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಭಾರತದ ರಾಷ್ಟ್ರಪತಿಗಳಾಗಿರ್ಬೋದು ಅಥವಾ ದೇಶದ ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರ ವಿನಂತಿಯ ಮೇರೆಗೆ ಯಾವುದೇ ಇತರೆ ಪ್ರಾಧಿಕಾರದ ಲೆಕ್ಕಪತ್ರವನ್ನು ಕೂಡ ಇವರು ಪರಿಶೀಲಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸ್ಪೆಷಲಿ ಸ್ಥಳೀಯ ಸಂಸ್ಥೆಗಳ ಲೆಕ್ಕ ಪರಿಶೀಲನೆಯಲ್ಲಿ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೋದಾಗಿದೆ. ಈ ರೀತಿ ಸಾಕಷ್ಟು ಅಧಿಕಾರಗಳನ್ನು ಇವರು ಹೊಂದಿರೋದು ಕಂಡುಬರುತ್ತೆ. ಇನ್ನು CAG ಹುದ್ದೆಗೆ ರಿಲೇಟೆಡ್ ಆಗಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ 151. ಇವರು ತಮ್ಮ ಏನಂತ ನಾವು ಡಿಸ್ಕಷನ್ ಮಾಡಿದ್ದೇವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲೆಕ್ಕಪತ್ರವನ್ನೆಲ್ಲರೂ ಪರಿಶೀಲಿಸ್ತಾರಂತ ನಾವು ಚರ್ಚೆ ಮಾಡಿದೆವಲ್ವಾ. ಈ ರೀತಿ ಇವರು ತಮ್ಮ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತಹ ಪರಿಶೀಲನಾ ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರೆ. ಕೇಂದ್ರ ಸರ್ಕಾರದ ವೆಚ್ಚಕ್ಕೆ ಸಂಬಂಧಿಸಿದಂತಹ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದ ನಂತರ ಆ ಪರಿಶೀಲನಾ ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರೆ. ರಾಷ್ಟ್ರಪತಿಯವರು ಇವರ ವರದಿಯನ್ನು ಸಂಸತ್ತಿನ ಸದನಗಳ ಮುಂದೆ ಇಡುತ್ತಾರೆ. ಅದೇ ರೀತಿ ರಾಜ್ಯಗಳಿಗೆ ಬಂದರೆ ರಾಜ್ಯ ಸರ್ಕಾರದ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತಹ ಲೆಕ್ಕಪತ್ರಗಳನ್ನು ಪರಿಶೀಲಿಸಿದ ನಂತರ ಇವರು ತಮ್ಮ ವರದಿಯನ್ನು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರಿಗೆ ನೀಡ್ತಾರೆ. ರಾಜ್ಯಪಾಲರು ಇವರ ವರದಿಯನ್ನು ರಾಜ್ಯ ಶಾಸಕಾಂಗದ ಮುಂದೆ ಇಡುತ್ತಾರೆ. ಇದು ಆರ್ಟಿಕಲ್ 151 ಕ್ಲಿಯರ್ ಆಗಿರೋದು. ಹಾಗಾಗಿ ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಓಕೆ, ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಅದರ ಜೊತೆಗೆ ನಿಮಗೆ ಪ್ರೆಸೆಂಟ್ ಯಾರಿದ್ದಾರೆ ನಮ್ಮ ದೇಶದ CAG ಅನ್ನೋದು ಕೂಡ ಗೊತ್ತಿರಬೇಕು. ಇದು ನೀವು ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಯಾಕಂದರೆ ಪರ್ಮನೆಂಟ್ ಆಗಿರೋದಿಲ್ಲ. ಇವ್ರ ಅಧಿಕಾರಾವಧಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಹಾಗೆ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗಿರುತ್ತೆ. ಇವುಗಳಲ್ಲಿ ಯಾವುದು ಮೊದಲೋ ಅದು ಅವರ ಅಧಿಕಾರಾವಧಿ ಆಗಿರುತ್ತೆ. ಪ್ರೆಸೆಂಟ್ ಇವತ್ತಿನ ದಿನಕ್ಕೆ ನೋಡ್ತಾ ಹೋದರೆ GC ಮುರ್ಮು ಅವರು ಈಗ ಪ್ರೆಸೆಂಟ್ ಭಾರತದ CAG ಆಗಿದ್ದಾರೆ ಅನ್ನೋದು ಗೊತ್ತಿರಬೇಕು. ಎಕ್ಸಾಮ್ಗೆ ಹೋಗೋಂಥ ಟೈಮಲ್ಲಿ ನೀವು ಮತ್ತೆ ಅಪ್ಡೇಟ್ ಆಗಿರಲೇಬೇಕು. ನೆಕ್ಸ್ಟ್ ಪ್ರಶ್ನೆ ಮತ್ತೆ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರೋದು ಅಥವಾ ಭಾರತದ ಆಡಳಿತಕ್ಕೆ ರಿಲೇಟೆಡ್ ಆಗಿರೋದು. ಕೆಳಗಿನವುಗಳಲ್ಲಿ ಸರ್ಕಾರದ ಯಾವ ಆಡಳಿತ ಯೋಜನೆ ಇತ್ತೀಚೆಗೆ ನಡೆದ 4ನೇ ವಿಶ್ವ ಸರ್ಕಾರದ ಸಮ್ಮೇಳನದಲ್ಲಿ ಅಂದರೆ ದುಬೈಯಲ್ಲಿ ನಡೆದಿದ್ದು ಆ ಸಮ್ಮೇಳನದಲ್ಲಿ ಚಿನ್ನದ ಪದಕ ಗೆದ್ದಿರುತ್ತದೆ ಅಂತ ಕ್ವಶನ್ ಇರೋದು. 2016ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಬೆಂಗಳೂರು 1 ಇದೆ, ಮೊಬೈಲ್ 1 ಇದೆ, ಕರ್ನಾಟಕ ಮೊಬೈಲ್ 1, ಭೂಮಿ 1 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಆಡಳಿತ ಯೋಜನೆಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಇದು. ಈ 4ರಲ್ಲಿ ಸರಿಯಾದ ಉತ್ತರ ಕರ್ನಾಟಕ ಮೊಬೈಲ್ 1 ಅಂತ. 2015ರಲ್ಲಿ ದುಬೈನಲ್ಲಿ ನಡೆದಿರುವಂಥ ಒಂದಿದರಲ್ಲಿ ಚಿನ್ನದ ಪದಕ ಗೆದ್ದಿರುವಂಥ ಒಂದು ಆಡಳಿತಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪ್ಲ್ಯಾನ್ ಆಗಿದೆ ಇದು. ಓಕೆ, ಬನ್ನಿ ಇಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಆಡಳಿತ ಅಂದರೆ ಏನು, ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಅತ್ಯಂತ ಪ್ರಮುಖವಾದಂಥ ಆಡಳಿತ ಯೋಜನೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಆಡಳಿತ ಅಂದರೆ ಏನಂತ ಗೊತ್ತಿರಬೇಕು.
ಈ ಆಡಳಿತ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಸರ್ಕಾರ ತನ್ನ ಕಾರ್ಯನಿರ್ವಹಣೆಯಲ್ಲಿ ಅಥವಾ ಕಾರ್ಯಚಟುವಟಿಕೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳನ್ನು ನೀಡೋದು. ಬಹುತೇಕ ಆನ್ಲೈನ್ ಮೂಲಕನೇ ಸೇವೆ ನೀಡೋದು. ಇದಕ್ಕೆ ನಾವು ಈ ಆಡಳಿತ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೊಬೈಲು, ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ಗಳ ಮೂಲಕ ಜನರಿಗೆ ಅಗತ್ಯ ಸೇವೆಗಳನ್ನು ಸರ್ಕಾರ ನೀಡಿದ್ರೆ ಅದಕ್ಕೆ ನಾವು ಈ ಆಡಳಿತ ಅಂತ ಹೇಳೋದು. ಆ ವರ್ಡಲ್ಲೇ ಇದೆ. ಈ ಆಡಳಿತ ಎಂಬುದು ವಿದ್ಯುನ್ಮಾನ ಆಡಳಿತ ಅನ್ನುವಂಥ ಪದದ ಒಂದು ಸಂಕ್ಷಿಪ್ತ ರೂಪ ಅಂತ ಹೇಳ್ಬೋದು. ಹಾಗಾದರೆ ಕರ್ನಾಟಕ ಸರ್ಕಾರ ಯಾವ ಈ ಆಡಳಿತ ಯೋಜನೆಗಳನ್ನು ಜಾರಿಗೆ ತಂದಿದೆ, ಅದರ ಮೇನ್ ಇಂಟೆನ್ಷನ್ ಏನಿದೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಬೇಸಿಕ್ಲಿ ಈ ಆಡಳಿತ ಜಾರಿಗೆ ತರೋದ್ರಿಂದ, ಆಡಳಿತದಲ್ಲಿ ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದ್ರಿಂದ ಆಡಳಿತಕ್ಕೆ ನಾವು ಹೆಚ್ಚು ವೇಗವನ್ನು ಕೊಡ್ಬೋದು. ಅಂದರೆ ಅನವಶ್ಯಕವಾಗಿ ಆಗುವಂಥ ವಿಳಂಬವನ್ನು ತಡೆಗಟ್ಬೋದು. ಜನರ ಮೇಲೆ ಆಗುವಂಥ ಅನವಶ್ಯಕ ವೆಚ್ಚ ಅಥವಾ ಖರ್ಚನ್ನು ತಡೆಗಟ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಈಗ ರೇಷನ್ ಕಾರ್ಡ್ ಪಡೀಲಿಕ್ಕೆ ಅಥವಾ ಯಾವುದೋ ಒಂದು ಆಫೀಸ್ಗೆ ಹೋಗಿ, ತಾಲೂಕಾ ಮಟ್ಟದ ಆಫೀಸ್ ಅಥವಾ ಜಿಲ್ಲಾ ಮಟ್ಟದ ಆಫೀಸ್ಗೆ ಹೋಗಿ ಅರ್ಜಿ ಸಲ್ಲಿಸೋ ಬದಲಾಗಿ ತನ್ನ ಮನೆಯಲ್ಲೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಆತ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮೂಲಕ ಆತನ ಸಮಯ ಉಳಿತಾಯ ಆಗುತ್ತೆ, ಹಣದ ಉಳಿತಾಯ ಆಗುತ್ತೆ. ಅನವಶ್ಯಕವಾಗಿ ಆತನ ಮೇಲೆ ಆಗುವಂತಹ ಏನು ಭಾರಗಳಿದ್ದಾವಲ್ಲ ಅವನ್ನು ಕೂಡ ನಾವು ತಡಿಬೋದಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಹ ತರಬಹುದಾಗಿದೆ. ಈ ರೀತಿ ಆಡಳಿತದಲ್ಲಿ ನಾವೀನ್ಯತೆಯನ್ನು ತರೋದು, ಪಾರದರ್ಶಕತೆ ತರೋದು ಮತ್ತು ಆಡಳಿತದಲ್ಲಿ ಬಂದಾಗ ನಾವೇನು ಜಡತ್ವ ಹಿಡ್ಕೊಂಡಿರುತ್ತಲ್ವ ಅದನ್ನು ಕೂಡ ನಾವು ಈ ಆಡಳಿತ ಮೂಲಕ ಕಂಟ್ರೋಲ್ ಮಾಡ್ಬೋದಾಗಿದೆ. ಬನ್ನಿ ಕರ್ನಾಟಕ ಸರ್ಕಾರದ ಕೆಲವೊಂದು ಹೆಮ್ಮೆಯ ಈ ಆಡಳಿತ ಯೋಜನೆಗಳು ಯಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಒನ್. ಬೆಂಗಳೂರಿನ ಜನರಿಗೆ ರಿಲೇಟೆಡ್ ಆಗಿರೋದು. ಬೆಂಗಳೂರಿನ ಬಹುತೇಕ ಜನರು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ನಾಗರಿಕರಿಗೆ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನೆಲ್ಲ ಒಂದೇ ಸೂರಿನಡಿಯಲ್ಲಿ ಆನ್ಲೈನ್ ಮೂಲಕ ಆ ಸೌಲಭ್ಯವನ್ನು ಕಲ್ಪಿಸಿಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಈ ಆಡಳಿತ ಯೋಜನೆ ಇದು. ಆಲ್ರೆಡಿ ಬೆಂಗಳೂರಿನ ನಾಗರಿಕರು ಅಥವಾ ಬೆಂಗಳೂರಿನಿಂದ ಯಾರು ಇದನ್ನು ಅಬ್ಸರ್ವ್ ಮಾಡ್ತಿರ್ತೀರಲ್ವ ಅವರೆಲ್ಲರೂ ಕೂಡ ಬೆಂಗಳೂರು ಒನ್ನ ಸೇವೆ ಅಥವಾ ಸೌಲಭ್ಯ ಪಡ್ಕೊಂಡಿರ್ತೀರಿ. ಅಂದರೆ ಏನು ಇಲ್ಲಿ ದೊರಕುವಂಥ ಸೌಲಭ್ಯಗಳಂತ ನೋಡ್ತಾ ಹೋದರೆ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಕೆಲವೊಂದು ಸೇವೆಗಳು ಮಾತ್ರ ಇಲ್ಲಿ ನಾನು ಲಿಸ್ಟ್ ಮಾಡಿರೋದು. ಅಂದರೆ ನೀವು ವಿದ್ಯುತ್ ಬಿಲ್ ಪಾವತಿ ಮಾಡ್ಬೋದು, ಅಥವಾ ನೀರಿನ ಬಿಲ್ ಪಾವತಿ ಮಾಡೋದಾಗಿರ್ಬೋದು, ಮಾಸಿಕ ಬಸ್ ಪಾಸ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಪಡ್ಕೊಳ್ಳೋದು ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಅಥವಾ ಪಡ್ಕೊಳ್ಳೋದಾಗಿರ್ಬೋದು. ಹೀಗೆ ಸಾಕಷ್ಟು ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಬೆಂಗಳೂರು ಒನ್ನಲ್ಲಿ ಸರ್ಕಾರ ಕಲ್ಪಿಸ್ಕೊಡ್ತಾ ಇದೆ. ಅಂದರೆ ನಾವು ಆ ರಿಲೇಟೆಡ್ ಆಫೀಸ್ಗೆ ಹೋಗಬೇಕಾಗಿಲ್ಲ. ನೀರಿನ ಬಿಲ್ ಪಾವತಿ ಮಾಡಲಿಕ್ಕೆ ಅದಕ್ಕೆ ರಿಲೇಟೆಡ್ ಆಫೀಸ್ಗೆ ಹೋಗಬೇಕಾಗಿಲ್ಲ. ವಿದ್ಯುತ್ ಬಿಲ್ ಪಾವತಿ ಮಾಡಲಿಕ್ಕೆ ಬೆಂಗಳೂರಿನ ಜನ ಬೆಸ್ಕಾಂ ಆಫೀಸ್ಗೆ ಹೋಗಬೇಕಾಗಿಲ್ಲ. ಜಸ್ಟ್ ಬೆಂಗಳೂರು ಒನ್ಗೆ ಬಂದರೆ ಸಾಕು, ಅಲ್ಲೇ ಅವರು ಪಾವತಿ ಮಾಡಿಕೊಡ್ತಾರೆ. ಆನ್ಲೈನ್ ಮೂಲಕ ಸೇವೆ ಅವೈಲೇಬಲ್ ಇದೆ. ಹಾಗಾಗಿ ಬೆಂಗಳೂರು ಒನ್ ಒಂದು ಹೆಚ್ಚು ಸಕ್ಸಸ್ ಆಗಿರುವಂಥ ಒಂದು ಈ ಆಡಳಿತ ಯೋಜನೆ ಆಗಿದೆ. ಬೆಂಗಳೂರು ಒನ್ನ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಇತರೆ ನಗರಗಳಲ್ಲಿಯೂ ಕೂಡ ಇಂಥದ್ದೇ ಸೇವೆ ಅನುಷ್ಠಾನಕ್ಕೆ ತಂದಿದೆ. ಗುಲ್ಬರ್ಗ ಆಗಿರ್ಬೋದು, ಬಳ್ಳಾರಿ, ಗದಗ, ಶಿವಮೊಗ್ಗ, ಸಾಕಷ್ಟು ಇಲ್ಲೇನು ನಗರಗಳ ಹೆಸರು ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇನ್ನೂ ಕೆಲವೊಂದು ನಗರಗಳು ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಇರ್ತವೆ. ಹಾಗೆ ಕಾಲಕ್ಕೆ ತಕ್ಕಂತೆ ಅಲ್ಲಿ ಈ ಯೋಜನೆ ಹೆಸರು ಬೆಂಗಳೂರು ಒನ್ ಅಂತಿಲ್ಲ, ಕರ್ನಾಟಕ ಒನ್ ಅಂತಿರೋದು. ಕರ್ನಾಟಕ ಒನ್ ಅಂದರೆ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿರುವಂತಹ ಜನರಿಗೆ ಅನೇಕ ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಪ್ಲ್ಯಾನ್ ಇದಾಗಿದೆ. ಬೆಂಗಳೂರು ಒನ್ನಲ್ಲಿ ಏನು ಸಿಗುತ್ತೋ ಬಹುತೇಕ ಅದೇ ಮಾದರಿ ಸೇವೆಗಳನ್ನು ರಾಜ್ಯದ ಇತರೆ ನಗರದ ಜನರು ಕರ್ನಾಟಕ ಒನ್ನಲ್ಲಿ ಪಡ್ಕೊಳ್ಬೋದಾಗಿದೆ. ನೀವು ನಿಮ್ಮ ಮನೆಯ ವಿದ್ಯುತ್ ಬಿಲ್ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಇಂಥವುಗಳ ಪಾವತಿ ಮಾಡ್ಬೋದು, ಆಧಾರ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಬಸ್ ಪಾಸ್ ಆಗಿರ್ಬೋದು, ಅಥವಾ ಆನ್ಲೈನ್ ಟಿಕೆಟ್ ಆಗಿರ್ಬೋದು, ಸಾಕಷ್ಟು ಸೇವೆಗಳನ್ನು ನಾವಿಲ್ಲಿ ಪಡ್ಕೊಳ್ಬೋದಾಗಿದೆ. ಹಾಗಾಗಿ ಇದು ಕೂಡ ಹೆಚ್ಚು ಸಕ್ಸಸ್ ಆಗಿರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, ಬಹುತೇಕ ಜನರು ಅಬ್ಸರ್ವ್ ಮಾಡಿರ್ತೀರಿ, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ. ಓಕೆ, ಇದು ಕೂಡ ಒಂದು ಈ ಆಡಳಿತದಲ್ಲಿ ಬರುವಂತಹ ಒಂದು ಯೋಜನೆ. ಬಹುತೇಕ ರಾಜ್ಯದ ನಾಡ ಕಚೇರಿಗಳಲ್ಲಿ ನಾವು ಈ ಯೋಜನೆ ಅನುಷ್ಠಾನಕ್ಕೆ ಬಂದಿರೋದನ್ನು ನಾವು ಕಾಣ್ತೇವೆ. ಅಂದರೆ ಕಂದಾಯ ಇಲಾಖೆಯ ಬಹುತೇಕ ಸೇವೆಗಳನ್ನು ಆನ್ಲೈನ್ ಮೂಲಕ ಪಾರದರ್ಶಕವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಯೋಜನೆ ಜಾರಿಗೆ ತಂದಿರೋದನ್ನು ನಾವು ಕಾಣ್ತೇವೆ. ಜಿಲ್ಲೆಯ ಪ್ರತಿ ಜಿಲ್ಲೆಯಲ್ಲಿ ಬಂದಾಗಲೂ ಕೂಡ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಯೋಜನೆಯ ಮೇಲ್ವಿಚಾರಣೆ ಅಥವಾ ಮೇಲುಸ್ತುವಾರಿ ವಹಿಸಿಕೊಂಡಿರ್ತಾರೆ. ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಅನುಷ್ಠಾನಕ್ಕೆ ಬರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಕೂಡ ಇದಕ್ಕೆ ಅಧಿಕಾರಿಯನ್ನು ನೇಮಕ ಮಾಡಿರೋದನ್ನು ಸಹ ನಾವು ಕಾಣ್ತೇವೆ. ಹಾಗಾಗಿ ಆಲ್ರೆಡಿ ಬಹುತೇಕ ಜನರು ಇದರ ಲಾಭ ಪಡ್ಕೊಳ್ತಾ ಇದ್ದಾರೆ. ನೆಮ್ಮದಿ ಇದಕ್ಕೆ ಹೋದರೆ ಅಥವಾ ನಾಡ ಕಚೇರಿಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅನ್ನುವಂಥ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ನಾವು ಪಡ್ಕೊಳ್ತಾ ಇರುವಂಥ ಬಹುತೇಕ ಕಂದಾಯ ಇಲಾಖೆ ಸೇವೆಗಳೆಲ್ಲವೂ ಕೂಡ ಇದೇ ಯೋಜನೆಯಲ್ಲಿ ನಮಗೆ ಲಭಿಸ್ತಾ ಇದ್ದಾವೆ.
ನೆಕ್ಸ್ಟ್ ಒಂದು ಸಕಾಲ, ಇದು ಕೂಡ ಹೆಚ್ಚು ಲಾಭ ಅಥವಾ ಹೆಚ್ಚು ಯೂಸ್ಫುಲ್ ಆಗ್ತಾ ಇರುವಂಥ ಒಂದು ಪ್ಲ್ಯಾನ್ ಆಗಿದೆ ಈ ಆಡಳಿತದಲ್ಲಿ ಬಂದಾಗ. ಪ್ರಸ್ತುತ ಕರ್ನಾಟಕದಲ್ಲಿ ಬಂದಾಗ 101 ಇಲಾಖೆಗಳ 1122 ಸೇವೆಗಳನ್ನು ಸಕಾಲಕ್ಕೆ ಒಳಪಡಿಸಲಾಗಿದೆ. ಹೆಚ್ಚು ಸಕ್ಸಸ್ ಆಗ್ತಾ ಇದೆ. ಸಕಾಲದ ಲೋಗೋ ಕೂಡ ನೋಡ್ಬೋದು ಅಲ್ಲಿ, ಮತ್ತು ಅದರ ಘೋಷವಾಕ್ಯ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯಕ್ಕೆ ತಪ್ಪಲ್ಲ ಅನ್ನೋದು ಇದರ ಘೋಷವಾಕ್ಯ ಆಗಿದೆ. 2011 ಕರ್ನಾಟಕ ನಾಗರಿಕ ಸೇವಾ ಖಾತ್ರಿ ಅಧಿನಿಯಮದಡಿಯಲ್ಲಿ ಈ ಪ್ಲ್ಯಾನ್ ಅನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಈ ಪ್ಲ್ಯಾನ್ನ ವಿಶೇಷತೆ ಏನಂದರೆ, ಇಲ್ಲಿ ಪ್ರತಿಯೊಂದು ಸೇವೆಗೂ ಕೂಡ ಒಂದು ನಿರ್ದಿಷ್ಟ ಕಾಲಾವಧಿಯನ್ನು ಗೊತ್ತುಪಡಿಸಲಾಗಿದೆ. ಅದು ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾ, ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಫಿಕ್ಸ್ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ಗೆ ಇಂತಿಷ್ಟು ದಿನದಲ್ಲಿ ಅವರಿಗೆ ತಲುಪಿಸಲೇಬೇಕಂತ. ಈ ರೀತಿ ಸಕಾಲ ಹೆಚ್ಚು ಸಕ್ಸಸ್ ಆಗ್ತಾ ಇದೆ. ಆಡಳಿತಕ್ಕೆ ಹೆಚ್ಚು ಚುರುಕುತನ ಕೊಟ್ಟಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇದು ಕೂಡ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಈ ಆಡಳಿತ ಯೋಜನೆ ಅಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಖಜಾನೆ 1 ಮತ್ತು ಖಜಾನೆ 2 ಅಂತ. ಸ್ಪೆಷಲಿ ಯಾರು ಗೌರ್ಮೆಂಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಿರಲ್ವ ಅವರಿಗೆ ಗೊತ್ತಿರುತ್ತೆ ಈ ಪ್ಲ್ಯಾನ್ ಬಗ್ಗೆ. ಖಜಾನೆ 1, ಖಜಾನೆ 2. ಈ ಖಜಾನೆ 2 ಆಲ್ರೆಡಿ ಬಹುತೇಕ ಇಲಾಖೆಗಳನ್ನು ಖಜಾನೆ 2ಗೆ ಅಳವಡಿಸಲಾಗಿದೆ. K1 K2 ಅಂತಲೇ ಕರೆಯಲಾಗುತ್ತೆ ಕಾಮನ್ ಆಗಿ ಬಂದಾಗ. ಇದರ ಬಹುಮುಖ್ಯ ಉದ್ದೇಶ ಏನಂದರೆ, ಸರ್ಕಾರದ ಬಹುತೇಕ ಇಲಾಖೆಗಳ ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಖಜಾನೆ 1 ಮತ್ತು ಖಜಾನೆ 2 ಅನ್ನುವಂಥ ಪ್ಲ್ಯಾನನ್ನು ಜಾರಿಗೆ ತರಲಾಗಿದೆ. ಪ್ರೆಸೆಂಟ್ K2 ಬಹುತೇಕ ಇಲಾಖೆಗಳು ಈ ವ್ಯಾಪ್ತಿಗೆ ಬಂದಿರೋದನ್ನು ನಾವು ಕಾಣ್ತೇವೆ. ಇದರ ಬಹುಮುಖ್ಯ ಉದ್ದೇಶ ಸರ್ಕಾರದ ಬಹುತೇಕ ಇಲಾಖೆಗಳ ಹಣಕಾಸಿನ ವ್ಯವಹಾರಗಳೆಲ್ಲ ಕೂಡ ಆನ್ಲೈನ್ ಮೂಲಕನೇ ಆಗಬೇಕನ್ನೋದು. ನೆಕ್ಸ್ಟ್ ಪಂಚತಂತ್ರ ಅನ್ನೋದು ಇನ್ನೊಂದು ಪ್ರಾಜೆಕ್ಟು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಸ್ಪೆಷಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತನ್ನ ಸೇವೆಗಳನ್ನು ಜನರಿಗೆ ಪಂಚತಂತ್ರ ಅನ್ನುವಂಥ ಒಂದು ಪ್ಲ್ಯಾನ್ ಮೂಲಕ ಕಲ್ಪಿಸ್ಕೊಡ್ತಾ ಇದೆ. ಹಾಗಾಗಿ ಇದು ಕೂಡ ಗುರುತಿಸಲಾಗುತ್ತೆ, ಇಂಪಾರ್ಟೆಂಟ್ ಅಂತ ಹೇಳೋದು. ಇನ್ನು ಭೂಮಿ ಪ್ಲ್ಯಾನ್ ಅಥವಾ ಭೂಮಿ ಯೋಜನೆ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಸ್ಪೆಷಲಿ ಇದರಲ್ಲಿ ಬಹುಮುಖ್ಯ ಲಾಭ ಏನಂದರೆ, ಲ್ಯಾಂಡ್ ರಿಕಾರ್ಡ್ಸನ್ನು ನಾವು ಆನ್ಲೈನ್ನಲ್ಲಿ ಪಡಿಬೋದಾಗಿದೆ. ನಾವು ಪಹಣಿ ಪಡಿಲಿಕ್ಕೆ ಇವತ್ತು ತಹಸೀಲ್ ಆಫೀಸ್ಗೂ ಅಥವಾ ಈವನ್ ನಾವು ನಾಡ ಕಚೇರಿಗೂ ಹೋಗಬೇಕಾಗಿಲ್ಲ. ನಾವು ಮನೆಯಲ್ಲಿಯೇ ಲ್ಯಾಪ್ಟಾಪ್ ಸಿಸ್ಟಮ್ ಅಥವಾ ನಾವು ನಮ್ಮ ಮೊಬೈಲಲ್ಲಿಯೇ ಪಡಿಬೋದಾಗಿದೆ. ಅಲ್ಲಿ ನಮ್ಮ ಸರ್ವೆ ನಂಬರ್ ಹಾಕಿದ್ರೆ ನಮ್ಮ ಭೂಮಿಗೆ ರಿಲೇಟೆಡ್ ಆಗಿರುವಂಥ ಪಹಣಿ ಜನರೇಟ್ ಆಗುತ್ತೆ. ಕ್ರಾಪ್ಸ್ ಇನ್ಫಾರ್ಮೇಷನ್ ಕೂಡ ನಮಗೆ ಅವೈಲೇಬಲ್ ಆಗುತ್ತೆ. ಇದರಲ್ಲಿ ಬಹುತೇಕ ಎಲ್ಲ ಜಮೀನುಗಳನ್ನು ಇದರಲ್ಲಿ ಆನ್ಲೈನ್ನಲ್ಲಿ ಗಣಕೀಕೃತಗೊಳಿಸಲಾಗಿದೆ. ಹಾಗಾಗಿ ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸಲಾಗುತ್ತೆ. ಇನ್ನು ಮೊಬೈಲ್ 1, ಕರ್ನಾಟಕ ಮೊಬೈಲ್ 1 ಆಲ್ರೆಡಿ ಕ್ವಶನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ಲ್ಯಾನ್ ಇದು. ಕರ್ನಾಟಕ ಮೊಬೈಲ್ 1 ಕೂಡ ಹೆಚ್ಚು ಸಕ್ಸಸ್ ಆಗಿರುವಂಥ ಒಂದು ಈ ಆಡಳಿತ ಯೋಜನೆ ಆಗಿದೆ. ಮೊಬೈಲ್ನಲ್ಲಿಯೇ ನಾವು ಕರ್ನಾಟಕ ಮೊಬೈಲ್ 1 ಆ್ಯಪ್ ಮೂಲಕನೇ ನಾವು ಸಾಕಷ್ಟು ಸೇವೆಯನ್ನು ಪಡಿಬೋದು. ನಾವು ಬೆಂಗಳೂರು 1, ಕರ್ನಾಟಕ 1ದಲ್ಲೆಲ್ಲ ಏನೇನು ಫೆಸಿಲಿಟಿ ಪಡಿತಾ ಇದ್ದೇವಲ್ವ, ಅಂತಹ ಬಹುತೇಕ ಫೆಸಿಲಿಟಿಗಳನ್ನು ನಾವು ಈ ಆ್ಯಪಲ್ಲಿ ಕೂಡ ಪಡಿಬೋದು, ಅಥವಾ ನೀವು ವೆಬ್ಸೈಟಲ್ಲಿ ಕೂಡ ಇದಕ್ಕೆ ಲಾಗಿನ್ ಆಗಿ ನೀವು ಅಲ್ಲಿ ಕೂಡ ಈ ಸೇವೆಯನ್ನು ಪಡಿಬೋದಾಗಿದೆ. ಈ ರೀತಿ ಸರ್ಕಾರ ಕಾಲಕ್ಕೆ ತಕ್ಕಂತೆ ಸಾಕಷ್ಟು ಈ ಆಡಳಿತ ಯೋಜನೆಗಳನ್ನು ಜಾರಿಗೆ ತರ್ತಾ ಇರೋದನ್ನು ನಾವು ಕಾಣ್ತೇವೆ. ಇನ್ನು ಭಾರತ ಸರ್ಕಾರವು ಕೂಡ ಸಾಕಷ್ಟು ಈ ಆಡಳಿತಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ಲ್ಯಾನ್ಸ್ಗಳು ಜಾರಿಗೆ ತಂದಿರೋದು ಕಂಡುಬರುತ್ತೆ. ಜಸ್ಟ್ ನಿಮಗೊಂದು ಐಡಿಯಾ ಸಿಗಲಿ ಅನ್ನೋಂಥ ಕಾರಣಕ್ಕಾಗಿ ಕೆಲವೊಂದು ಪ್ಲ್ಯಾನ್ಸ್ ಬಗ್ಗೆ ನಾನು ಇಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಡಿಜಿ ಲಾಕರ್. ಇತ್ತೀಚೆಗೆ ಹೆಚ್ಚು ಬಳಕೆ ಆಗ್ತಾ ಇರುವಂತಹ ಒಂದು ಆನ್ಲೈನ್ ಆ್ಯಪ್ ಅಂತ ಹೇಳ್ಬೋದು. ಏನಿದ್ರ ಸ್ಪೆಷಾಲಿಟಿ ಅಂದರೆ, ನಾವು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಆನ್ಲೈನಲ್ಲೇ ಸ್ಟೋರೇಜ್ ಮಾಡ್ಕೊಳ್ಬೋದು. ಮೊಬೈಲ್ನಲ್ಲಿಯೇ ನಾವು ಡಿಜಿ ಲಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಮ್ಮ ಸ್ಪೆಷಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಹೀಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಾವು ಆನ್ಲೈನ್ನಲ್ಲೇ ಸ್ಟೋರೇಜ್ ಮಾಡ್ಬೋದು. ಆನ್ಲೈನ್ನಲ್ಲೇ ನಾವು ಎಕ್ಸೆಸ್ ಮಾಡ್ಕೊಳ್ಬೋದಾಗಿದೆ. ಹಾಗಾಗಿ ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಬಳಕೆ ಆಗ್ತಾ ಇರುವಂಥ ಒಂದು ಆನ್ಲೈನ್ ಯೋಜನೆ ಅಂತ ಗುರುತಿಸಲಾಗುತ್ತೆ. ಇನ್ನು ಕಿಸಾನ್ ಕಾಲ್ ಸೆಂಟರ್, ರೈತರ ನೆರವಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಈ ಆಡಳಿತ ಯೋಜನೆಯನ್ನು ಗುರುತಿಸಲಾಗುತ್ತೆ. ರೈತರು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡುವ ಮೂಲಕ ಬೆಳೆಗಳ ಬಗ್ಗೆ ಮತ್ತು ಬೆಳೆಗಳಿಗಿರುವಂಥ ರೇಟ್ಸ್ಗಳಾಗಿರ್ಬೋದು, ಸಾಕಷ್ಟು ಅವ್ರಿಗೆ ಬೇಕಾಗಿರುವಂಥ ಸಾಕಷ್ಟು ಇನ್ಫಾರ್ಮೇಷನ್ ಪಡ್ಕೊಳ್ಬೋದಾಗಿದೆ. ಬಹುತೇಕ ಎಲ್ಲ ಸ್ಟೇಟಲ್ಲೂ ಕೂಡ ಆ ರೀಜನಲ್ ಲ್ಯಾಂಗ್ವೇಜಲ್ಲಿ ಇವರು ಮಾಹಿತಿ ನೀಡ್ತಾ ಇರ್ತಾರೆ. ರೈತರು ಇದರ ನೆರವನ್ನು ಪಡ್ಕೊಳ್ಬೋದಾಗಿದೆ. ಇದು ಕೂಡ ಒಂದು ಅದ್ಭುತವಾದಂಥ ಹೆಚ್ಚು ಉಪಯುಕ್ತವಾದಂಥ ಒಂದು ಪ್ಲ್ಯಾನ್ ಅಂತ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಇ ಕೋಡ್ಸ್, ಇದು ಕೂಡ ಹೆಚ್ಚು ಉಪಯೋಗ ಆಗ್ತಾ ಇರೋದು, ಇತ್ತೀಚಿನದಲ್ಲಿ ಹೆಚ್ಚು ಬಳಕೆ ಆಗ್ತಾ ಇರುವಂಥ ಒಂದು ಈ ಆಡಳಿತ ಯೋಜನೆ ಅಂತ ಗುರುತಿಸ್ಬೋದು. ಇ ಕೋಡ್ಸ್ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಇದು ಕೋರ್ಟ್ ಅಂದರೆ ನ್ಯಾಯಾಲಯಕ್ಕೆ ರಿಲೇಟೆಡ್ ಆಗಿರೋದು. ಈ ಯೋಜನೆ ಮೂಲಕ ಅಥವಾ ಇ ಕೋರ್ಟ್ಸ್ ವೆಬ್ಸೈಟ್ ಮೂಲಕ ನಾವು ಕೋರ್ಟ್ನಲ್ಲಿರುವಂತಹ ಯಾವುದೇ ಪ್ರಕರಣ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಬೋದು. ಹಿಯರಿಂಗ್ ಡೇಟ್ ಆಗಿರ್ಬೋದು ಅಥವಾ ಜಡ್ಜ್ಮೆಂಟ್ ಡೇಟ್ ಆಗಿರ್ಬೋದು, ನೆಕ್ಸ್ಟ್ ಡೇಟ್ ಏನಿರ್ತಾವಲ್ವ ಅವನ್ನು ಕೂಡ ಮುಂಚೆನೇ ನಾವು ತಿಳ್ಕೊಳ್ಬೋದಾಗಿದೆ. ಅಂದರೆ ಈ ವೆಬ್ಸೈಟಲ್ಲಿ ನಾವು ಯಾವುದೇ ಒಂದು ಪ್ರಕರಣವನ್ನು ಸರ್ಚ್ ಮಾಡಬೇಕಾದ್ರೆ ಆ ಪ್ರಕರಣಕ್ಕೆ ಕೊಟ್ಟಿರುವಂತಹ ಏನು ಸಂಖ್ಯೆ ಇರುತ್ತಲ್ವ, ನಂಬರ್ ಏನಿರುತ್ತಲ್ವ ಅದಾದರೂ ನಮ್ಗೆ ಗೊತ್ತಿರಬೇಕು, ಅಥವಾ ಪಾರ್ಟಿಗಳ ನೇಮ್ ಆದರೂ ಗೊತ್ತಿರಬೇಕು. ಅದರ ಪ್ರಕಾರ ನಾವಿಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಸರ್ಚ್ ಮಾಡಿದಾಗ ಕೇಸ್ ಯಾವ ಸ್ಟೇಜಲ್ಲಿದೆ ಅಂತ ನಾವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಆರೋಗ್ಯ ಸೇತು,
ಇತ್ತೀಚಿನ ದಿನದಲ್ಲಿ ಕೋವಿಡ್ ಇದರಲ್ಲಂತೂ ಸಾಕಷ್ಟು ನಾವೆಲ್ಲರೂ ಬಳಕೆ ಮಾಡ್ತಾ ಇರುವಂಥ ಒಂದು ಆನ್ಲೈನ್ ಆ್ಯಪ್ ಆಗಿದೆ. ಸ್ಪೆಷಲಿ ಕೋವಿಡ್ ರಿಲೇಟೆಡ್ ಆಗಿರುವಂಥ ಮುಂಜಾಗ್ರತೆ ಆಗಿರ್ಬೋದು, ಕೋವಿಡ್ಗೆ ರಿಲೇಟೆಡ್ ಆಗಿರುವಂಥ ಟ್ರೀಟ್ಮೆಂಟ್ ಕೊಡುವಂತಹ ಕೇಂದ್ರಗಳ ಮಾಹಿತಿ ಆಗಿರ್ಬೋದು, ಅಥವಾ ಲಸಿಕೆಗೆ ರಿಲೇಟೆಡ್ ಆಗಿರುವಂಥ ಕೇಂದ್ರಗಳು, ಇವೆಲ್ಲವೂ ಕೂಡ ನಾವು ಆರೋಗ್ಯ ಸೇತು ಮೂಲಕ ಲಾಭ ಪಡ್ಕೋತಾ ಇದ್ದೇವೆ. ಇನ್ನು ಭೀಮ್ ಆ್ಯಪ್ ಕೂಡ ಭಾರತ ಸರ್ಕಾರದ ಒಂದು ಪ್ರಮುಖವಾದಂಥ ಈ ಆಡಳಿತ ಯೋಜನೆ ಅಥವಾ ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ ಯೋಜನೆ ಅಂತ ಗುರುತಿಸಲಾಗುತ್ತೆ. ಇದರ ವಿಸ್ತೃತ ರೂಪ ಕೂಡ ಇಂಪಾರ್ಟೆಂಟು, ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಭೀಮ್ನ ವಿಸ್ತೃತ ರೂಪ, ಇದು ಕೂಡ ಇಂಪಾರ್ಟೆಂಟು. ಈ ರೀತಿ ಸಾಕಷ್ಟು ಈ ಆಡಳಿತ ಯೋಜನೆಗಳನ್ನು ನಾವು ಗುರುತಿಸಬಹುದಾಗಿದೆ. ಇದು ಡಿಜಿಟಲ್ ಆಡಳಿತಕ್ಕೆ ಮತ್ತು ಒಂದು ರೀತಿ ಆಡಳಿತದಲ್ಲಿ ಹೆಚ್ಚು ವೇಗ ನೀಡಲಿಕ್ಕೆ ಹೆಚ್ಚು ನೆರವಾಗ್ತಾ ಇರುವಂತಹ ಒಂದು ಪ್ಲ್ಯಾನ್ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ಮತ್ತೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರೋದು. ಸ್ಮಾರಕಗಳ ಲಿಸ್ಟ್ ಕೊಟ್ಟಿದ್ದಾರೆ, ಅವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗಿದೆ. 4 ಪ್ರಮುಖ ಸ್ಮಾರಕಗಳಿದ್ದಾವೆ. 4 ಸ್ಮಾರಕಗಳನ್ನು 4 ಆಪ್ಷನ್ಸಲ್ಲಿ ಕೂಡ ಜೋಡಿಸಿದ್ದಾರೆ. ಅದರಲ್ಲಿ ಯಾವ ಜೋಡಣೆ ಅವುಗಳ ರಚನೆ, ಅವುಗಳ ನಿರ್ಮಾಣವಾದಂತಹ ಕಾಲಾನುಕ್ರಮದಲ್ಲಿ ಸರಿಯಾದಂಥ ಜೋಡಣೆ ಅಂತ ಗುರುತಿಸಬೇಕು. ಯಾವ 4 ಸ್ಮಾರಕ ಅಂದರೆ ಕುತುಬ್ ಮಿನಾರ್ ಇದೆ, ಗೋಲ್ ಗುಮ್ಮಟ್ ಇದೆ, ಬುಲಂದ್ ದರ್ವಾಜ ಮತ್ತು ಕೆಂಪು ಕೋಟೆ. ಫಸ್ಟ್ ಆಪ್ಷನ್ಸ್ ಮಾತ್ರ ನಾನು ಓದ್ತಾ ಇರೋದು. ರಿಮೈನಿಂಗ್ 3 ಆಪ್ಷನ್ಸಲ್ಲಿ ಅವೇ ಸ್ಮಾರಕಗಳು ಅದಲು ಬದಲು ಮಾಡಿ ಅವನ್ನು ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರೋದು. ಇಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಆ ಸ್ಮಾರಕಗಳು ಯಾರ ಕಾಲಾವಧಿಯಲ್ಲಿ ರಚನೆ ಆಗಿದ್ದಾವೆ ಅನ್ನೋದು ಒಂದು ರಫ್ ಐಡಿಯಾ ಆದರೂ ಇರಬೇಕು. ರಫ್ ಐಡಿಯಾ ಇದ್ರೂ ಕೂಡ ನೀವು ಇಲ್ಲಿ ಕರೆಕ್ಟ್ ಆನ್ಸರ್ ಗುರುತಿಸ್ಬೋದಾಗಿದೆ. ಅಂದರೆ ಎಲ್ಲಕ್ಕಿಂತ ಮುಂಚೆ 4 ಸ್ಮಾರಕಗಳಲ್ಲಿ ಯಾವುದು ನಿರ್ಮಾಣ ಆಗಿದೆ ಅಂತ ಗೊತ್ತಿರಬೇಕು, ಅಥವಾ ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಜನರಲ್ ಆಗಿ ಐಡಿಯಾ ಇದ್ರೂ ಕೂಡ ಗುರುತಿಸ್ಬೋದು. ಸ್ಪೆಷಲಿ ಕುತುಬ್ ಮಿನಾರ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಇದು ಆರಂಭ ಆಯಿತು, ಕಂಪ್ಲೀಟ್ ಆಗಿದೆ ಇಲ್ತುಮಿಶ್ನ ಕಾಲದಲ್ಲಿ. ಆ ಪೀರಿಯಡ್ ನೆನಪಿದ್ರೆ ಸಾಕು. ಗೋಳಗುಮ್ಮಟ ಕರ್ನಾಟಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋದು. ಬುಲಂದ್ ದರ್ವಾಜ ಅಕ್ಬರ್ನ ಕಾಲದಲ್ಲಿ ಆಗಿರೋದು. ಏನು ಗೋಳಗುಮ್ಮಟ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ನಾನು ಅದು ಹೇಳಿಲ್ಲ. ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಇನ್ನು ಕೆಂಪು ಕೋಟೆ, ದೆಹಲಿಯಲ್ಲಿರುವಂಥ ಕೆಂಪು ಕೋಟೆ ಅಂತ ತೆಗೆದುಕೊಂಡಾಗ ಅದು ಶಹಜಾನ್ನ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಓಕೆ, ಇವರ ಆಡಳಿತ ಕಾಲಾವಧಿ ಮೇಲೆ ಕೂಡ ನೀವು ಗೆಸ್ ಮಾಡ್ಬೋದು ಅಥವಾ ಎಕ್ಯುರೇಟ್ ಆಗಿ ಗುರುತಿಸ್ಬೋದಾಗಿದೆ. ಓಕೆ, ಬನ್ನಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂದರೆ ಆಪ್ಷನ್ ಸಿ ಯಲ್ಲಿರೋದು. ಫಸ್ಟ್ ಕುತುಬ್ ಮಿನಾರ್ ನಿರ್ಮಾಣ ಆಗಿರೋದು, ಆಮೇಲೆ ಬುಲಂದ್ ದರ್ವಾಜ, ಆಮೇಲೆ ಕೆಂಪು ಕೋಟೆ, ಆಮೇಲೆ ಗೋಳಗುಮ್ಮಟ ಅಂತ ಇರೋದು. ಓಕೆ, ಬನ್ನಿ ಈ ಸ್ಮಾರಕಗಳಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುತುಬ್ ಮಿನಾರ್ಗೆ ರಿಲೇಟೆಡ್ ಆಗಿರುವಂತಹ ಡಿಸ್ಕಷನ್ ಆಲ್ರೆಡಿ ಇದೇ ವಿಡಿಯೋದಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಕ್ವಶನಲ್ಲಿ ಮಾಡಿದ್ದೇವೆ. ಹಾಗೆ ನಾನು ಅಗೇನ್ ಮತ್ತೆ ರಿಪೀಟ್ ಮಾಡ್ತಾಯಿಲ್ಲ, ಜಸ್ಟ್ ಕಾಲಾವಧಿ ಮಾತ್ರ ಇಲ್ಲಿ ನಾನು ರಿಪೀಟ್ ಮಾಡ್ತೀನಿ ನಿಮಗೆ. ಇದು ರಚನೆ ಆಗಿದ್ದು 1199ರಿಂದ 1220 ಅವಧಿಯಲ್ಲಿ ಇದ್ರ ನಿರ್ಮಾಣ ಕಾರ್ಯ ಆಗಿದ್ದು. ಆರಂಭ ಆಗಿದ್ದು 1199ರಲ್ಲಿ, ಕಂಪ್ಲೀಟ್ ಆಗಿದ್ದು 1220 ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಬುಲಂದ್ ದರ್ವಾಜ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅಕ್ಬರನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಅತ್ಯದ್ಭುತವಾದಂಥ ಸ್ಮಾರಕಗಳಲ್ಲಿ ಬುಲಂದ್ ದರ್ವಾಜ ಗುರುತಿಸಲಾಗುತ್ತೆ. ಆಲ್ರೆಡಿ ಆ ಇಮೇಜ್ ಕೂಡ ನೋಡ್ಬೋದು, ಎಷ್ಟು ಸುಂದರವಾಗಿರುವಂಥ ಒಂದು ಐತಿಹಾಸಿಕ ಸ್ಮಾರಕ ಅಂತ. ಎಲ್ಲಿದೆ ಅಂತ ಕೇಳ್ಬೋದು ನಿಮಗೆ ಕಾಮನ್ ಆಗಿ. ಇದು ಇರೋದು ಫತೇಪುರ್ ಸಿಕ್ರಿಯಲ್ಲಿರೋದು. ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂದರೆ ಅಕ್ಬರ್ನ ಕಾಲದಲ್ಲಿ. ಎಲ್ಲಿದೆ ಅಂತ ಕೇಳಿದ್ರೆ ಇದು ಫತೇಪುರ್ ಸಿಕ್ರಿಯಲ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಅಕ್ಬರನ್ನು ಗುಜರಾತ್ ಮೇಲೆ ಸಾಧಿಸಿದ ಗೆಲುವಿನ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದು ಮೊಘಲ್ ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ. ಓಕೆ, ಪ್ರತಿಯೊಂದು ಪಾಯಿಂಟ್ ಮೇಲೆ ಕೂಡ ಕ್ವಶನ್ ಬಂದಿದ್ದಾವೆ ಮತ್ತು ಬರುವಂಥ ಪಾಸಿಬಿಲಿಟಿ ಕೂಡ ಇದೆ. ಯಾರಿಂದ ನಿರ್ಮಾಣ ಆಗಿದೆ, ಎಲ್ಲಿದೆ ಮತ್ತು ಯಾವುದರ ಸ್ಮರಣಾರ್ಥವಾಗಿ ಇದನ್ನು ನಿರ್ಮಿಸಿದ್ದಾನೆ ಅಕ್ಬರ್ ಅಂತ ಕೂಡ ಕೇಳ್ಬೋದಾಗಿದೆ. ಓಕೆ, ಫತೇಪುರ್ ಸಿಕ್ರಿಯಲ್ಲಿರುವಂಥ ಬುಲಂದ್ ದರ್ವಾಜ ಬೇಸಿಕ್ಲಿ ಏನಂತ ನೋಡ್ತಾ ಹೋದರೆ ಇದೊಂದು ಪ್ರವೇಶ ದ್ವಾರ. ಹೆಸರಲ್ಲೇ ಇದೆ ದರ್ವಾಜ ಅಂತ. ಹಿಂಗೆ ನಾವು ಆ ವರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಬಾಗಿಲು ಪ್ರವೇಶ ದ್ವಾರ ಅಂತ ಬುಲಂದ್ ದರ್ವಾಜ ಅಂತ ಹೇಳೋದು. ಫತೇಪುರ್ ಸಿಕ್ರಿಯಲ್ಲಿರುವಂತಹ ಜಾಮಾ ಮಸೀದಿಗೆ ಇರುವಂಥ ಒಂದು ಮುಖ್ಯ ಪ್ರವೇಶ ದ್ವಾರ ಇದಾಗಿದೆ. ಇದು ಸಹ ಕ್ಲಿಯರ್ ಆಗಿರಬೇಕು. ಮತ್ತು ಇದರ ವಿಶೇಷತೆ ಏನಂದರೆ ಭಾರತದಲ್ಲಿರುವಂತಹ ಅತಿ ಎತ್ತರದ ಪ್ರವೇಶ ದ್ವಾರ ಅಂತ ಇದನ್ನು ಗುರುತಿಸಲಾಗುತ್ತೆ, ಅಥವಾ ಭಾರತದ ಅತಿ ಎತ್ತರದ ಪ್ರವೇಶ ದ್ವಾರ ಅನ್ನುವಂಥ ಕೀರ್ತಿಗೂ ಸಹ ಈ ಐತಿಹಾಸಿಕ ಸ್ಮಾರಕ ಪಾತ್ರವಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು. ಅಷ್ಟೇ ಅಲ್ಲ, ಈ ಪ್ರವೇಶ ದ್ವಾರ ಅಥವಾ ಬುಲಂದ್ ದರ್ವಾಜದ ಮೇಲೆ ಅದ್ಭುತವಾದಂಥ ಒಂದು ವ್ಯಾಖ್ಯಾನ ಕೂಡ ಬರೆದಿದ್ದಾರೆ. ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಅನ್ನುವಂಥ ಅರ್ಥದಲ್ಲಿ ಒಂದು ಅದ್ಭುತವಾದಂಥ ವ್ಯಾಖ್ಯಾನ ಕೂಡ ಬರೆದಿರೋದು ಸಹ ಕಂಡುಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ ಅಂತ ಇಲ್ಲಿ ಗಮನಿಸ್ತಾ ಇರೋದು. ನೆಕ್ಸ್ಟ್ ಅದ್ರ ಜೊತೆಗೆ ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ನ ಕಾಲದಲ್ಲಿ ಇನ್ನೂ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳಲ್ಲಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಬುಲಂದ್ ದರ್ವಾಜ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಐತಿಹಾಸಿಕ ಸ್ಮಾರಕಗಳು ಯಾವಿದಾವಂದರೆ ಜೋಧಾಬಾಯಿ ಅರಮನೆಯನ್ನು ನಾವು ಫತೇಪುರ್ ಸಿಕ್ರಿಯಲ್ಲಿ ಕಾಣ್ಬೋದಾಗಿದೆ. ದಿವಾನಿ ಆಮ್ ಆಗಿರ್ಬೋದು, ದಿವಾನಿ ಖಾಸ್ ಆಗಿರ್ಬೋದು, ಸಲೀಂ ಚಿಸ್ತಿ ಗೋರಿ ಆಗಿರ್ಬೋದು. ಸಲೀಂ ಚಿಸ್ತಿ ಗೊತ್ತಿರ್ಬೋದು ನಿಮಗೆ, ಭಾರತದ ಅತ್ಯಂತ ಪ್ರಮುಖವಾದಂಥ ಈ ಸೂಫಿ ಸಂತರಲ್ಲಿ ಗುರುತಿಸಲಾಗುತ್ತೆ. ಸಲೀಂ ಚಿಸ್ತಿ ಗೋರಿ ಇದೆ. ಮತ್ತು ಪಂಚ್ ಮಹಲ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಪಂಚ್ ಮಹಲ್ ಇಮೇಜು. ಈ ಎಲ್ಲ ಐತಿಹಾಸಿಕ ಸ್ಮಾರಕಗಳು ಅಕ್ಬರ್ನ ಕಾಲದಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಆಗಿದ್ದಾವೆ. ನೆಕ್ಸ್ಟ್ ಒನ್ ಶಹಜಾನ್ನ ಕಾಲಕ್ಕೆ ಬಂದರೆ ನಮಗೆ ದೆಹಲಿಯ ಕೆಂಪುಕೋಟೆ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಈ ಕ್ವಶನ್ಗೆ ರಿಲೇಟೆಡ್ ಆಗಿ.
ಈತನ ಕಾಲವನ್ನು ಮೊಘಲರ ವಾಸ್ತುಶಿಲ್ಪದ ಸುವರ್ಣ ಕಾಲ ಅಂತ ಕರೆಯಲಾಗುತ್ತೆ. ಅಷ್ಟೊಂದು ಕಲೆ ವಾಸ್ತುಶಿಲ್ಪದಲ್ಲಿ ಶ್ರೀಮಂತಿಕೆಯನ್ನು ನಾವು ಈತನ ಕಾಲದಲ್ಲಿ ಕಾಣ್ಬೋದಾಗಿದೆ. ಸ್ಪೆಷಲಿ ಆಗ್ರಾದಲ್ಲಿರುವಂಥ ತಾಜ್ ಮಹಲ್ ನಿಮಗೆಲ್ಲ ಗೊತ್ತಿದೆ. ದೆಹಲಿಯಲ್ಲಿರುವಂಥ ಜಮ್ಮಾ ಮಸೀದಿ ಆಗಿರ್ಬೋದು, ದೆಹಲಿಯಲ್ಲಿರುವಂಥ ದಿವಾನಿ ಆಮ್ ಆಗಿರ್ಬೋದು, ದಿವಾನಿ ಖಾಸ್ ಆಗಿರ್ಬೋದು, ದೆಹಲಿಯಲ್ಲಿರುವಂಥ ಕೆಂಪುಕೋಟೆ ಆಗಿರ್ಬೋದು ಮತ್ತು ಮಯೂರ ಸಿಂಹಾಸನ, ಇವೆಲ್ಲವೂ ಕೂಡ ಶಹಜಾನ್ನ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಓಕೆ, ಇದರಲ್ಲಿ ನಮಗೆ ಕ್ವಶನ್ ಬಂದಿರೋದು ದೆಹಲಿಯ ಕೆಂಪುಕೋಟೆ ಬಗ್ಗೆ ಇರೋದು. ನಿರ್ಮಾಣ ಆಗಿದ್ದು 1639ರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. 1648ರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ಇದರ ಕಾಲಾವಧಿ ಕೂಡ ಇಂಪಾರ್ಟೆಂಟ್. ಎಕ್ಸಾಕ್ಟ್ ಕಾಲಾವಧಿ ಗೊತ್ತಿದ್ರೆ ಬೆಟರು, ಇಲ್ಲಾಂದರೆ ಅಟ್ಲೀಸ್ಟ್ ಶಹಜಾನ್ನ ಕಾಲಾವಧಿ ಆದರೂ ನಿಮಗೆ ಗೊತ್ತಿರಲೇಬೇಕು. ಓಕೆ, ಇದ್ರ ಮೇಲೆ ಈ ಕ್ವಶನ್ಗೆ ನಾವು ಆನ್ಸರನ್ನು ಗುರುತಿಸ್ತಾ ಹೋಗ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಗೋಳ ಗುಮ್ಮಟಕ್ಕೆ ಬರೋಣ. ಗೋಳ ಗುಮ್ಮಟ ಎಲ್ಲಿದೆ ಅಂತ ಕ್ವಶನ್ ಬರ್ಬೋದು, ಯಾರಿಂದ ನಿರ್ಮಾಣ ಆಗಿದೆ, ಬೇಸಿಕ್ಲಿ ಇದು ಏನನ್ನೋದು ಮತ್ತು ಈ ಗುಮ್ಮಟದ ವಿಶೇಷತೆ ಇವೆಲ್ಲವೂ ಕೂಡ ಬೇಸಿಕ್ ಆಗಿ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಈ ಗೋಳ ಗುಮ್ಮಟ ಇರೋದು ಬಿಜಾಪುರದಲ್ಲಿ ಅಥವಾ ವಿಜಯಪುರದಲ್ಲಿ ಅನ್ನೋದು ಕ್ಲಿಯರ್ ಆಗಿರಬೇಕು. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈವನ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬಂದಾಗಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ವಿಜಯಪುರದ ಆದಿಲ್ ಶಾಹಿಗಳ ಇತಿಹಾಸದಲ್ಲಿ ಬರುವಂಥ ಅತ್ಯದ್ಭುತವಾದಂಥ ಐತಿಹಾಸಿಕ ಸ್ಮಾರಕಗಳಲ್ಲಿ ಗೋಳ ಗುಮ್ಮಜ ಮತ್ತು ಇಬ್ರಾಹಿಂ ರೋಜಾವನ್ನು ಗುರುತಿಸ್ತೇವೆ. ಓಕೆ, ಯಾರು ಇದನ್ನು ನಿರ್ಮಿಸಿದವರು ಅಂತ ನೋಡ್ತಾ ಹೋದರೆ ಇದು ಮೊಹಮ್ಮದ್ ಆದಿಲ್ ಶಾನಿಂದ ನಿರ್ಮಿತವಾದ ಆತನ ಕಾಲಾವಧಿಯಲ್ಲಿ ನಿರ್ಮಾಣವಾಗಿರುವಂಥ ಒಂದು ಐತಿಹಾಸಿಕ ಸ್ಮಾರಕವಾಗಿದೆ. ಭಾರತದ ಅತಿ ದೊಡ್ಡ ಗುಮ್ಮಟ ಅನ್ನುವಂಥ ಕೀರ್ತಿಗೂ ಇದು ಪಾತ್ರವಾಗಿದೆ. ಈ ಗುಮ್ಮಟದಲ್ಲಿ ನಾವು ಪಿಸು ಮಾತಿನ ಗ್ಯಾಲರಿಯನ್ನು ಸಹ ನೋಡ್ಬೋದಾಗಿದೆ. ಅಂದರೆ ಆ ಗುಮ್ಮಟದ ಗೋಡೆಯಲ್ಲಿ ಆಡುವಂತಹ ಪಿಸು ಮಾತನ್ನು ನಾವು ಆ ಗುಮ್ಮಟದ ಇತರೆ ಭಾಗದಲ್ಲಿಯೂ ಕೂಡ ನಾವು ಕೇಳ್ಬೋದಾಗಿದೆ. ಇದು ಈ ಗುಮ್ಮಟದ ಅತ್ಯಂತ ಪ್ರಮುಖ ವಿಶೇಷತೆ ಎಂದು ಗುರುತಿಸಲಾಗುತ್ತೆ. ಬೇಸಿಕ್ಲಿ ಇದು ಮೊಹಮ್ಮದ್ ಆದಿಲ್ ಶಾನ ಗೋರಿ. ನೀವು ಆ ಇಮೇಜಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ಮೇಲ್ಭಾಗದಲ್ಲಿ ಗುಮ್ಮಟದ ಒಳಭಾಗ ಕಾಣಿಸ್ತಾ ಇದೆ ಮತ್ತು ಕೆಳಭಾಗದಲ್ಲಿ ಬಂದಾಗ ಗೋರಿಗಳು ಕಾಣಿಸ್ತಾ ಇದ್ದಾವೆ. ಇದು ಮೊಹಮ್ಮದ್ ಆದಿಲ್ ಶಾನ ಗೋರಿ ಮತ್ತು ಆತನ ಕುಟುಂಬ ವರ್ಗದವರ ನಾವು ಸಮಾಧಿಗಳನ್ನು ನೋಡ್ಬೋದಾಗಿದೆ. ಗುಮ್ಮಟದಲ್ಲಿ ಶಬ್ದ 7 ಬಾರಿ ಪ್ರತಿಧ್ವನಿಸುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಈ ಎಲ್ಲ ವಿಚಾರಗಳು ಕ್ಲಿಯರ್ ಆದರೆ ಈ ಪ್ರಶ್ನೆಗೆ ಆಪ್ಷನ್ ಸಿ ಯಾಕೆ ಸರಿಯಾದ ಉತ್ತರ ಅಂತ ನಾವು ಗುರುತಿಸ್ಬೋದು. ಕುತುಬ್ ಮಿನಾರ್ ನಿರ್ಮಾಣದಂಥ ಅವಧಿ ಇದೆ. ಬುಲಂದ್ ದರ್ವಾಜಾ 1575ರಲ್ಲಿ ನಿರ್ಮಾಣ ಆಗಿರೋದರ ಆಸುಪಾಸಿನ ಅವಧಿಯಲ್ಲಿ ಕೆಲವೊಂದು ಬುಕ್ಕಲ್ಲಿ ಇಸ್ವಿಗಳಲ್ಲಿ ವೇರಿಯೇಷನ್ ಇರೋದು ಕಂಡು ಬರುತ್ತೆ. ಇದು ಆನ್ಲೈನಲ್ಲಿ ಎಕ್ಸಾಕ್ಟಾಗಿ ಅಥೆಂಟಿಕ್ ಮೂಲದಿಂದ ನಾವು ಸರ್ಚ್ ಮಾಡಿದಾಗ 1575 ಇರೋದು ಕಂಡು ಬರುತ್ತೆ. ಕೆಂಪುಕೋಟೆ ಅವಧಿ 1639ರಿಂದ 1648 ಅವಧಿಯಲ್ಲಿ ಕಂಪ್ಲೀಟ್ ಆಗಿರೋದು. ಇನ್ನು ಗೋಳ ಗುಮ್ಮಟ ಬಂದಾಗ 1626ರಿಂದ 1656 ಅಂತ. ಇವೆಲ್ಲವನ್ನು ತೆಗೆದುಕೊಂಡಾಗ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಮತ್ತೆ ಇಂಡಿಯನ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನ್ನ ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತವೆ ಅಂತ ಕ್ವಶನ್ ಇರೋದು. ಚಂದ್ರಗುಪ್ತ 1, ಚಂದ್ರಗುಪ್ತ 2, ಸಮುದ್ರಗುಪ್ತ ಮತ್ತು ಸ್ಕಂದಗುಪ್ತ ಅಂತ 4 ಜನರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಪೆಷಲಿ ಗುಪ್ತರ ಇತಿಹಾಸಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರಗುಪ್ತ. ಅಂದರೆ ಸಮುದ್ರಗುಪ್ತನ ನಾಣ್ಯಗಳ ಮೇಲೆ ವೀಣೆ ನುಡಿಸ್ತಾ ಇರೋದು ಅಥವಾ ಕೊಳಲು ನುಡಿಸ್ತಾ ಇರುವಂತಹ ಚಿತ್ರವನ್ನು ನಾವು ಕಾಣ್ಬೋದಾಗಿದೆ. ಬನ್ನಿ ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮತ್ತೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಗುಪ್ತರಿಗೆ ರಿಲೇಟೆಡ್ ಸಾಕಷ್ಟು ಕ್ವಶನ್ಸ್ಗಳು ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿದ್ದಾವೆ. ಅಲ್ಲಿ ಆ ಸಾಮ್ರಾಜ್ಯ ಸ್ಥಾಪಕ ಯಾರು, ರಾಜಧಾನಿ ಯಾವುದು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿ ಆತನ ನಾಣ್ಯಗಳಾಗಿರ್ಬೋದು, ಆತನ ಇನ್ನಿತರ ವಿಚಾರಗಳಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಆತನ ಕಾಲದ ಕೆಲವೊಂದು ನಾಣ್ಯಗಳ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಸಮುದ್ರಗುಪ್ತ 8 ವಿವಿಧ ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದನು ಅನ್ನೋದು ಗುಪ್ತರ ಇತಿಹಾಸದಿಂದ ತಿಳಿದು ಬರುತ್ತೆ. ಸ್ಪೆಷಲಿ ಛತ್ರ, ಕಾಚ್, ವೀಣಾ, ಅಶ್ವಮೇಧ ಅನ್ನುವಂಥ ವಿವಿಧ 8 ಬಗೆಯ ನಾಣ್ಯಗಳನ್ನು ಬಳಕೆಗೆ ತಂದಿರೋದು ಕಂಡುಬರುತ್ತೆ. ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದು ನಾಣ್ಯದ ಮೇಲೆ ಕುದುರೆ ಇಮೇಜ್ ಕಂಡು ಬರ್ತಾ ಇದೆ. ಇನ್ನೊಂದರಲ್ಲಿ ಬಂದಾಗ ಸಂಗೀತದ ಉಪಕರಣಗಳು ಹಿಡಿದಿರುವಂತಹ ಚಿತ್ರ ಇರುವಂಥ ಮುದ್ರೆ ಕೂಡ ನಾವು ನೋಡ್ಬೋದಾಗಿದೆ. ಇದಕ್ಕೆ ರಿಲೇಟೆಡ್ ಕ್ವಶನ್ ಬಂದಿರೋದು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಆತ ಸಂಗೀತ ಪ್ರಿಯನಾಗಿದ್ದ ಅನ್ನೋದು ಕೂಡ ವಿಚಾರ ಈ ನಾಣ್ಯಗಳು ನಮಗೆ ಸಾಬೀತುಪಡಿಸ್ತವೆ. ಇನ್ನು ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧ ರಾಜ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. V.S. ಸ್ಮಿತ್ ಅವರು ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಅಂತ ಕೂಡ ಕರೆದಿದ್ದಾರೆ, ಅದು ಕೂಡ ಗೊತ್ತಿರಬೇಕು. ಇನ್ನಿತನಿಗೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಮುಖವಾದಂಥ ಶಾಸನ, ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ಕ್ವಶನ್ ಇದು, ಅಲಹಾಬಾದ್ ಶಾಸನ. ಇದು ಅಲಹಾಬಾದ್ ಶಾಸನ ಸಮುದ್ರಗುಪ್ತನ ಸಾಧನೆಗಳಿಗೆ ರಿಲೇಟೆಡ್ ಆಗಿರೋದು, ಆತನ ಸಾಧನೆಗಳನ್ನು ತಿಳಿಸುವಂಥ ಒಂದು ಅದ್ಭುತವಾದಂಥ ಒಂದು ಶಾಸನ ಆಗಿದೆ. ಇದು ಹರಿಶೇಣನಿಂದ ಬರೆಯಲ್ಪಟ್ಟಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಯಾವ ಭಾಷೆಯಲ್ಲಿದೆ, ಯಾವ ಶೈಲಿಯಲ್ಲಿದೆ ಅಂತ ನೋಡ್ತಾ ಹೋದರೆ ಇದು ಚಂಪು ಶೈಲಿಯಲ್ಲಿರೋದು, ಸಂಸ್ಕೃತ ಭಾಷೆಯಲ್ಲಿರೋದು ಕಂಡುಬರುತ್ತೆ. ಈ ಶಾಸನಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಇದು ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಫೋಕಸ್ ಮಾಡುತ್ತೆ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಕ್ಲಿಯರ್ ಮಾಡಿದೆ. ಇನ್ನೊಂದು ವಿಚಾರ ಇದೆ, ಈ ಶಾಸನದಲ್ಲಿ ಸಮುದ್ರಗುಪ್ತನಿಗೆ ಹೆಚ್ಚು ವಿಶೇಷವಾಗಿ ವರ್ಣಿಸಲಾಗಿದೆ ಅಥವಾ ಹೊಗಳಲಾಗಿದೆ.
ಸೆಕೆಂಡ್ ಪಾಯಿಂಟಲ್ಲಿ ಅದು ಕ್ಲಿಯರ್ ಆಗ್ತಾ ಇದೆ ನಿಮಗೆ. 100 ಯುದ್ಧಗಳ ಸರದಾರನ ಮೈ ಮೇಲೆ ಗಾಯಗಳ ಗುರುತುಗಳು ಪದಕಗಳಂತೆ ಅಲಂಕರಿಸಿವೆ ಮತ್ತು ಸೌಂದರ್ಯವನ್ನು ಹೆಚ್ಚಿಸಿವೆ. ಈ ರೀತಿಯಲ್ಲಿ ವರ್ಣಿಸಲಾಗಿದೆ ಅನ್ನೋದು ಕೂಡ ನೀವು ಗಮನಿಸಬೇಕು. ಅನೇಕ ಇತಿಹಾಸಕಾರರು ಮತ್ತು ಅನೇಕ ಬುಕ್ಗಳಲ್ಲಿ ನಾವು ತೆಗೆದುಕೊಂಡಾಗ ಈ ಇನ್ಫಾರ್ಮೇಷನ್ನು ಕೂಡ ಈ ಶಾಸನದಲ್ಲಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈ ಶಾಸನದಲ್ಲಿ ಒಟ್ಟು 33 ಸಾಲುಗಳಿರೋದು ಕಂಡುಬರುತ್ತೆ. ಈ ಸಾಲುಗಳಲ್ಲಿ ಸಮುದ್ರಗುಪ್ತನ ಸಾಧನೆಗಳು, ದಿಗ್ವಿಜಯಗಳಿದ್ದಾವಲ್ವ, ಅವುಗಳನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿ ವರ್ಣಿಸಲಾಗಿದೆ. ಅವು ಯಾವ ಅನ್ನೋದು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದಕ್ಷಿಣ ಭಾರತದ ದಿಗ್ವಿಜಯಗಳು, ಆರ್ಯಾವರ್ತದ ದಿಗ್ವಿಜಯಗಳು, ಬುಡಕಟ್ಟು ರಾಜ್ಯರ ಮೇಲೆ ಸಾಧಿಸಿರುವಂಥ ಗೆಲುವಾಗಿರ್ಬೋದು, ಗಣರಾಜ್ಯಗಳ ಮೇಲಿನ ಗೆಲುವಾಗಿರ್ಬೋದು, ಈ ರೀತಿ 4 ಭಾಗಗಳಾಗಿ ಡಿವೈಡ್ ಮಾಡಿ ವರ್ಣಿಸಿರೋದು ಸಹ ಕಂಡುಬರುತ್ತೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಶಾಸನ ಅಂದರೆ ಎರಾನ್ ಶಿಲಾಶಾಸನ ಅಂತ. ಇದು ಕೂಡ ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿರೋದು. ಈ ಎರಾನ್ ಪ್ಲೇಸ್ ಇರೋದು ಪ್ರೆಸೆಂಟ್ ಮಧ್ಯಪ್ರದೇಶ ರಾಜ್ಯದಲ್ಲಿರೋದು. ಸಮುದ್ರಗುಪ್ತನಿಗೆ ಸಂಬಂಧಿಸಿರುವಂಥ ಶಾಸನ. ಬೇರೆ ಬೇರೆ ಶಾಸನಗಳು ಕೂಡ ಇಲ್ಲಿ ದೊರಕಿದ್ದಾವೆ. ಅದರಲ್ಲಿ ಒಂದು ಶಾಸನ ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿರೋದು ಅನ್ನೋದು ಗೊತ್ತಿರಬೇಕು. ಸಮುದ್ರಗುಪ್ತನ ಪೌರುಷವು ಅವನನ್ನು ಅಜೇಯನನ್ನಾಗಿಸಿದೆ ಅಂತ ಈ ಶಾಸನದಲ್ಲಿ ಹೊಗಳಿರೋದು ಕಂಡುಬರುತ್ತೆ. ಪ್ರೆಸೆಂಟ್ ಈ ಶಾಸನ ಕೋಲ್ಕತ್ತಾದ ಇಂಡಿಯನ್ ಮ್ಯೂಸಿಯಮಲ್ಲಿ ನಾವು ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ರಿಯೋ ಡಿ ಜನರೋದಲ್ಲಿ ನಡೆದಂತಹ ಸಮ್ಮರ್ ಒಲಿಂಪಿಕ್ಸ್ 2015ರಲ್ಲಿ ಭಾರತ ಪಡೆದಂಥ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಅಂತ. ಓಕೆ, ಪ್ರೆಸೆಂಟ್ ಇತ್ತೀಚೆಗೆ ನಾವು ಟೋಕಿಯೋ ಒಲಿಂಪಿಕ್ಸ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಚಾರ. 2021ರಲ್ಲಿ ಕೋವಿಡ್ ಕಾರಣಕ್ಕಾಗಿ 2020ರಲ್ಲಿ ನಡೆಯಬೇಕಾದಂಥ ಒಲಿಂಪಿಕ್ಸ್ 2021ರಲ್ಲಿ ನಡೆಸಲಾಗಿದೆ. 2016ರ ಒಲಿಂಪಿಕ್ಸ್ಗೆ ರಿಲೇಟೆಡ್ ಅವಾಗಿನ ಕರೆಂಟ್ ಅಫೇರ್ಸಲ್ಲಿ ಕೇಳಿರುವಂಥ ಪ್ರಶ್ನೆ. 2016ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂದಂಥ ಪದಕಗಳ ಸಂಖ್ಯೆ 2. ಓಕೆ, ಪ್ರೆಸೆಂಟ್ ಮುಂಬರುವಂತಹ ಪರೀಕ್ಷೆಗೆ 2016ರ ರಿಯೋ ಒಲಿಂಪಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಂಗಿಲ್ಲ. ಆದರೆ ಆ 2 ಪದಕ ಗೆದ್ದರು ಯಾರು ಅನ್ನೋದು ಗೊತ್ತಿರಬೇಕು. ಯಾಕಂದರೆ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ ನಾವು ಹೇಳ್ಕೊಳ್ಳೋಷ್ಟು ಹೆಮ್ಮೆ ಪಡೋ ಹಾಗಿಲ್ಲ. ಈ ಬಾರಿ ಒಲಿಂಪಿಕ್ಸ್ ಪರವಾಗಿಲ್ಲ, ಆದರೆ ಕೆಲವೊಂದು ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 1-2 ಪದಕಗಳೇ ಪಡ್ಕೊಂಡಿರೋದು ಕಂಡುಬರುತ್ತೆ. 2016ರ ಒಲಿಂಪಿಕ್ಸ್ ಇದಕ್ಕಿಂತ ಮುಂಚೆ ನಡೆದಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ 1-2 ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. 2021ರಲ್ಲಿ ನಡೆದಂತಹ ಟೋಕಿಯೋ ಒಲಿಂಪಿಕ್ಸ್ ಏನಿದೆ ಅಲ್ವಾ, ಇದರ ಇನ್ಫಾರ್ಮೇಷನ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿರಲೇಬೇಕು. ಮುಂಬರುವಂಥ 4 ವರ್ಷಗಳಲ್ಲಿ ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೆ ಇರ್ತವೆ. ಓಕೆ, ಬನ್ನಿ ಫಸ್ಟ್ 2021ರಲ್ಲಿ ಟೋಕಿಯೋದಲ್ಲಿ ನಡೆದಂತಹ 2020ರ ಒಲಿಂಪಿಕ್ಸ್ನ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ರಿಯೋಗೆ ರಿಲೇಟೆಡ್ ಆಗಿ ಇಬ್ಬರು ಏನು ಪದಕ ಪಡೆದಿದ್ದಾರಲ್ಲ ಕ್ರೀಡಾಪಟುಗಳು, ಅವ್ರ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ 2020ರ ಟೋಕಿಯೋ ಒಲಿಂಪಿಕ್ಸ್ ಜಪಾನ್ನ ಟೋಕಿಯೋದಲ್ಲಿ ನಡೀತಾ ಅನ್ನೋದು ಕ್ಲಿಯರ್ ಆಗಿರಬೇಕು. ಭಾರತ ಪದಕಗಳ ಪಟ್ಟಿಯಲ್ಲಿ ಬಂದಾಗ 48ನೇ ಸ್ಥಾನದಲ್ಲಿತ್ತು ಅನ್ನೋದು ಕ್ಲಿಯರ್ ಆಗಿರಬೇಕು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪೇಪರ್ ಕಟ್ಟಿಂಗ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಓಕೆ, ಈ ಒಲಿಂಪಿಕ್ಸ್ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದವರು ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ಇಬ್ಬರು ಕ್ರೀಡಾಪಟುಗಳು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮೇರಿ ಕೋಮ್ ಮತ್ತು ಮನ್ಪ್ರೀತ್ ಸಿಂಗ್ ಅವರ ಇಮೇಜ್ ಕಾಣಿಸ್ತಾ ಇದೆ. ಆ ಸಮಾರಂಭದ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಇವರಿಬ್ಬರ ಹೆಸರು ನಿಮಗೆ ಗೊತ್ತಿರಲೇಬೇಕು. ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದವರು ಯಾರು ಅಂತ ಕೇಳ್ಬೋದು. ಓಕೆ, ಅಲ್ಲಿ ಮನ್ಪ್ರೀತ್ ಸಿಂಗ್ ಭಾರತದ ಪುರುಷರ ಹಾಕಿ ತಂಡದ ಕ್ಯಾಪ್ಟನ್ ಅನ್ನೋದು ಗೊತ್ತಿರಬೇಕು. ಇನ್ನು ಮೇರಿ ಕೋಮ್ ಬಾಕ್ಸರ್ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ ಆಗಿದೆ. ನೆಕ್ಸ್ಟ್, ಸಮಾರೋಪ ಸಮಾರಂಭದಲ್ಲಿ ಯಾರು ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದರು ಅಂತ ಕೇಳ್ತಾ ಹೋದರೆ ಬಜರಂಗ್ ಪುನಿಯಾ ಅವರು. ಇವರು ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಮುನ್ನಡೆದವರು. ಓಕೆ, ಇವರ ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಪದಕಗಳ ಪಟ್ಟಿಗೆ ಬರೋಣ. ಯಾರು ಯಾವ ಕ್ರೀಡೆಯಲ್ಲಿ ಅಥವಾ ಯಾವ ವಿಭಾಗದಲ್ಲಿ ಪದಕ ಪಡೆದ್ರು ಅನ್ನೋದು ಮತ್ತು ಒಟ್ಟು ಎಷ್ಟು ಪದಕಗಳು ಭಾರತಕ್ಕೆ ಬಂದಿದ್ದಾವೆ ಈ ಒಲಿಂಪಿಕ್ಸ್ನಲ್ಲಿ ಅನ್ನೋದು ಗೊತ್ತಾಗಬೇಕು. ಫಸ್ಟ್ ಒನ್ ಮೀರಾಬಾಯಿ ಚಾನು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮೂಲತಃ ಮಣಿಪುರ ರಾಜ್ಯದವರು ಅನ್ನೋದು ಕ್ಲಿಯರ್ ಆಗಿರಬೇಕು. ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಬಂದಾಗ ಮಣಿಪುರ ರಾಜ್ಯದವರು ಅನ್ನೋದು. ವೇಟ್ ಲಿಫ್ಟರ್ ಇವರು. ಓಕೆ, ಅದು ಕೂಡ ಕ್ಲಿಯರ್ ಆಗಿರಬೇಕು. 49 kg ವಿಭಾಗದಲ್ಲಿ ಇವರು ಸಿಲ್ವರ್ ಅಂದರೆ ಬೆಳ್ಳಿ ಪದಕವನ್ನು ಪಡೆದುಕೊಳ್ತಾರೆ. ಭಾರತಕ್ಕೆ ಈ ಒಲಿಂಪಿಕ್ಸ್ನಲ್ಲಿ ಮೊದಲ ಪದಕವನ್ನು ತಂದುಕೊಟ್ಟಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹಾಗಾಗಿ ಇವ್ರ ಹೆಸರು ರಿಪೀಟ್ ಆಗ್ತಾ ಇರುತ್ತೆ ಮತ್ತು ಹೆಚ್ಚು ಬಾರಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಸಾಕಷ್ಟಿದೆ. ನೆಕ್ಸ್ಟ್ ಒನ್ ನೀರಜ್ ಚೋಪ್ರಾ ಕೂಡ ಹೆಚ್ಚು ಇಂಪಾರ್ಟೆಂಟು. ಕ್ವಶನ್ ಕೂಡ ಇವ್ರ ಬಗ್ಗೆ ಕೂಡ ರಿಪೀಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಯಾವ ಕ್ರೀಡೆ ಅಂತ ನಾನು ಹೇಳಬೇಕಾಗಿಲ್ಲ, ಆಲ್ರೆಡಿ ಅಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಜಾವ್ಲಿನ್ ಥ್ರೋಗೆ ರಿಲೇಟೆಡ್ ಆಗಿರುವಂತಹ ಕ್ರೀಡಾಪಟು. ಜಾವ್ಲಿನ್ ಥ್ರೋದಲ್ಲಿ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡವರು. ಇವರು ಮೂಲತಃ ಹರಿಯಾಣ ರಾಜ್ಯದವರು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ರವಿಕುಮಾರ್ ದಾಹಿಯಾ ಅಂತ. ಇವರು ಕೂಡ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಸಿಲ್ವರ್ ಮೆಡಲ್ ಪಡ್ಕೊಂಡಿದ್ದಾರೆ. ಆಲ್ರೆಡಿ ಇಮೇಜ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಇವರು ಬೇಸಿಕ್ಲಿ ಹರಿಯಾಣದವರು. ಇವರು ಕುಸ್ತಿಪಟು ಅನ್ನೋದು ಕ್ಲಿಯರ್ ಆಗಿರಬೇಕು. ಕುಸ್ತಿಯಲ್ಲಿ ಇವರಿಗೆ ಬೆಳ್ಳಿ ಪದಕ ಬಂದಿದೆ. ನೆಕ್ಸ್ಟ್ ಒನ್ ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಆಟಗಾರ್ತಿ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಇವರಿಗೆ ಕಂಚಿನ ಪದಕ ಬಂದಿದೆ. ರಿಯೋ ಒಲಿಂಪಿಕ್ಸ್ನಲ್ಲಿ ಬಂದಾಗ ಆಲ್ರೆಡಿ ಕ್ವಶನ್ ಏನು ಕೇಳಿದ್ರಲ್ಲ, ರಿಯೋ ಒಲಿಂಪಿಕ್ಸ್ ಬಂದಾಗ ಇವರು ಬೆಳ್ಳಿ ಪದಕ ಪಡ್ಕೊಂಡಿದ್ರು. ಈ ಬಾರಿ ಇವ್ರಿಗೆ ಕಂಚಿನ ಪದಕ ಬಂದಿದೆ ಅನ್ನೋದು ಕೂಡ ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಲವ್ಲಿನಾ ಬೋರ್ಗಾಯಿನ್ ಅಂತ ಅಸ್ಸಾಂ ರಾಜ್ಯದವರು ಬಾಕ್ಸರು.
69 kg ವಿಭಾಗದಲ್ಲಿ ಇವರು ಕಂಚಿನ ಪದಕ ಪಡ್ಕೊಂಡಿದ್ದಾರೆ. ಹೆಚ್ಚು ಇಂಪಾರ್ಟೆಂಟು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಬಂದಾಗ ಇಬ್ಬರು ಕ್ರೀಡಾಪಟುಗಳಿದ್ದಾರೆ, ಇಬ್ಬರು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ಬಜರಂಗ್ ಪುನಿಯಾ ಅನ್ನೋದು, ಇವರು ಕೂಡ ಕುಸ್ತಿ ಕ್ರೀಡಾಪಟು ಅನ್ನೋದು. 65 kg ವಿಭಾಗದಲ್ಲಿ ಇವರು ಕಂಚಿನ ಪದಕ ಪಡ್ಕೊಂಡಿದ್ದಾರೆ. ಇವರು ಕೂಡ ಮೂಲತಃ ಹರಿಯಾಣ ರಾಜ್ಯದವರು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ಪದಕ ಬಂದಿರೋದು ಮೆನ್ಸ್ ಹಾಕಿ ಟೀಮ್ಗೆ. ಮೆನ್ಸ್ ಹಾಕಿ ಟೀಮ್ ಮನ್ಪ್ರೀತ್ ಸಿಂಗ್ ಕ್ಯಾಪ್ಟನ್ ಅವರ ನಾಯಕತ್ವದಲ್ಲಿ ಕಂಚಿನ ಪದಕ ಪಡ್ಕೊಂಡಿದೆ ಜರ್ಮನಿ ವಿರುದ್ಧ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು. ಸ್ಪೆಷಲಿ ಇಲ್ಲಿ 7 ಪದಕಗಳು ಭಾರತಕ್ಕೆ ಬಂದಿದ್ದಾವೆ. ಅದರಲ್ಲಿ 6 ಪದಕಗಳು ವೈಯಕ್ತಿಕ ವಿಭಾಗದಲ್ಲಾದರೆ 1 ಟೀಮ್ ಗೇಮಲ್ಲಿ ಬಂದಿರುವಂಥ ಪದಕ. ಒಟ್ಟು 7 ಪದಕಗಳನ್ನು ಭಾರತ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಡೆದುಕೊಂಡಿರೋದು. ಅದರಲ್ಲಿ ಹಾಕಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕೆಂದರೆ ಭಾರತ ಹಾಕಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಬಂದಾಗ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂಥ ಒಂದು ತಂಡ. ಸ್ಪೆಷಲಿ ಲಿಸ್ಟ್ ಕಾಣಿಸ್ತಾ ಇದೆ ನಿಮಗೆ. 1928ರಿಂದ ಬಂದಾಗ 1972ರವರೆಗೂ ಭಾರತ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಪದಕ ಪಡೆದುಕೊಂಡಿರೋದು ಕಂಡು ಬರ್ತಾ ಇದೆ. ಕೆಲವೊಂದು ಒಲಿಂಪಿಕ್ಸಲ್ಲಿ ಗ್ಯಾಪ್ ಆಗಿದೆ, ಅಂದರೆ 2ನೇ ಮಹಾಯುದ್ಧ ಕಾರಣಕ್ಕಾಗಿ ನಡೆಸಲಿಲ್ಲ. ಆದರೆ ಕಂಟಿನ್ಯೂಸ್ ಆಗಿ ನಡೆದಿರುವಂಥ ಒಲಿಂಪಿಕ್ಸ್ ಅಂತ ತೆಗೆದುಕೊಂಡಾಗ ಸ್ಪೆಷಲಿ 1928ರಿಂದ ತೆಗೆದುಕೊಂಡಾಗ ಅಲ್ಲಿಂದ 1956ರವರೆಗೂ ಸತತವಾಗಿ 6 ಬಾರಿ ಭಾರತದ ಪುರುಷರ ಹಾಕಿ ತಂಡ ಗೋಲ್ಡ್ ಮೆಡಲ್ ಪಡ್ಕೊಂಡಿತ್ತು. 1960ರಲ್ಲಿ ರೋಮ್ನಲ್ಲಿ ನಡೆದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸಿಲ್ವರ್ ಪಡ್ಕೊಳ್ಳುತ್ತು. ಮತ್ತು 64ರಲ್ಲಿ ಟೋಕಿಯೋದಲ್ಲಿ ನಡೆದಿತ್ತು, ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಳ್ಳುತ್ತೆ. 68, 77ರಲ್ಲಿ ಬ್ರಾಂಜ್ ಪಡ್ಕೊಳ್ಳುತ್ತೆ. 76ರಲ್ಲಿ 7ನೇ ಸ್ಥಾನ ಪಡ್ಕೊಳ್ಳುತ್ತೆ. ಇನ್ನು 80ರಲ್ಲಿ ಬಂದಾಗ ಗೋಲ್ಡ್ ಮೆಡಲ್ ಪಡ್ಕೊಳ್ಳುತ್ತೆ. ಇವೆಲ್ಲವೂ ಕೂಡ ಭಾರತದ ಪುರುಷರ ಹಾಕಿ ತಂಡ ಒಲಿಂಪಿಕ್ಸ್ನಲ್ಲಿ ಮಾಡಿರುವಂಥ ಅದ್ಭುತ ಸಾಧನೆ ಅಂತಲೇ ಹೇಳ್ಬೋದು. ಆದರೆ 80ರ ನಂತರ ಬಂದಾಗ ಭಾರತದ ಪುರುಷರ ಹಾಕಿ ತಂಡದಿಂದ ಹೆಚ್ಚು ನಿರೀಕ್ಷಿತವಾದಂಥ ಪ್ರದರ್ಶನ ಕಂಡುಬರಲಿಲ್ಲ. ಸ್ಪೆಷಲಿ 84ರಿಂದ ಅಪ್ ಟು 2020ರವರೆಗೂ ಒಲಿಂಪಿಕ್ಸ್ನಲ್ಲಿ ಭಾರತದ ಹಾಕಿ ತಂಡದ ಅಚೀವ್ಮೆಂಟ್ ಕಾಣಿಸ್ತಾ ಇದೆ. ಅಲ್ಲಿ 5ನೇ ಸ್ಥಾನ, 6ನೇ ಸ್ಥಾನ, 7ನೇ ಸ್ಥಾನ, 8ನೇ ಸ್ಥಾನ ಈ ರೀತಿ ಪಡ್ಕೊಂಡಿರೋದು ಕಂಡುಬರುತ್ತೆ. ಆದರೆ ಈ ವರ್ಷ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮತ್ತೆ ಭಾರತದ ಪುರುಷರ ಹಾಕಿ ತಂಡ ಬ್ರಾಂಜ್ ಮೆಡಲ್ ಪಡ್ಕೊಂಡಿದೆ. ಓಕೆ, ಇಷ್ಟು ವಿಚಾರ ನಿಮಗೆ ಇಲ್ಲಿ ಕ್ಲಿಯರ್ ಆಗಿರಬೇಕು. ಓಕೆ, ಇಲ್ಲೊಂದು ಲಿಸ್ಟ್ ಕಾಣಿಸ್ತಾ ಇದೆ. ಇದು ಈ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕವನ್ನು ಪಡೆದಿರುವಂಥ ಕ್ರೀಡಾಪಟುಗಳ ಮಾಹಿತಿ. ಅಲ್ಲಿ 6 ಜನ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ 6 ಜನ ವೈಯಕ್ತಿಕ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ ಮತ್ತು 1 ಟೀಮ್ ವಿಭಾಗದಲ್ಲಿ ಬಂದಿರುವಂಥ ಪದಕ, 1 ಚಿನ್ನ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆಲ್ರೆಡಿ ನಾನು ರಿಪೀಟ್ ಮಾಡ್ತಾ ಇಲ್ಲ ಆ ಲಿಸ್ಟ್, ಹಾಗಾಗಿ. ಮತ್ತು 2 ಸಿಲ್ವರ್ ಅನ್ನೋದು ಕ್ಲಿಯರ್ ಆಗಿರಬೇಕು ಮತ್ತು 4 ಬ್ರಾಂಜ್ ಮೆಡಲ್ ಬಂದಿದ್ದಾವೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಯಾವ ವಿಭಾಗ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಇವರಿಗೆ ರಿಲೇಟೆಡ್ ಕೆಲವೊಂದು ಹಳೆಯ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದಿರುವಂಥ ಮಹನೀಯರ ಬಗ್ಗೆ ಕೂಡ ಕ್ವಶನ್ ಬರ್ಬೋದು. ಆಲ್ರೆಡಿ ಮೀರಾಬಾಯಿ ಚಾನು ಬಗ್ಗೆ ಗೊತ್ತಿದೆ. ಈ ಬಾರಿ ಒಲಿಂಪಿಕ್ಸ್ನಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಅವರು ಬೆಳ್ಳಿ ಪದಕ ಪಡೆದಿದ್ದಾರಂತ. ಇವರಿಗಿಂತ ಮುಂಚೆ ಯಾರಾದರೂ ವೇಟ್ ಲಿಫ್ಟಿಂಗ್ನಲ್ಲಿ ಮಹಿಳಾ ಕ್ರೀಡಾಪಟು ಪಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಕರ್ಣಂ ಮಲ್ಲೇಶ್ವರಿ ಅವರು 2000ನೇ ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ನಡೆದಂಥ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡ್ಕೊಂಡಿದ್ರು. ಜಸ್ಟ್ ಕಂಚಿನ ಪದಕ ಅಷ್ಟೇ ಅವ್ರ ಸಾಧನೆ ಅಲ್ಲ, ಭಾರತಕ್ಕೆ ರಿಲೇಟೆಡ್ ಆಗಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಇತಿಹಾಸದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಪದಕ ಪಡೆದಂಥ ಮೊಟ್ಟ ಮೊದಲ ಮಹಿಳೆ ಅನ್ನುವಂಥ ಕೀರ್ತಿಗೂ ಸಹ ಅವರು ಪಾತ್ರರಾಗಿದ್ದರು. ಹಾಗಾಗಿ ನಿಮಗೆ ಕರ್ಣಂ ಮಲ್ಲೇಶ್ವರಿ ಅವರ ಬಗ್ಗೆ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನದಲ್ಲಿ ಮತ್ತೆ ಅವರು ಸುದ್ದಿಯಲ್ಲಿದ್ದರು. ಯಾಕೆ ಅಂದರೆ ಅವರು ದೆಹಲಿಯಲ್ಲಿರುವಂಥ ಸ್ಪೋರ್ಟ್ಸ್ ಯೂನಿವರ್ಸಿಟಿಯ ಫಸ್ಟ್ ವೈಸ್ ಚಾನ್ಸಲರ್ ಆಗಿ ನೇಮಕಗೊಂಡಿದ್ದಾರೆ. ಹಾಗಾಗಿ ಕೂಡ ಕರ್ಣಂ ಮಲ್ಲೇಶ್ವರಿ ಅವರ ಬಗ್ಗೆ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹುತೇಕ ಇದೆ ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಒನ್, ನಿಮ್ಗೆ ಆಲ್ರೆಡಿ ನೀರಜ್ ಚೋಪ್ರಾ ಬಗ್ಗೆ ಗೊತ್ತಾಗಿದೆ. ಜಾವ್ಲಿನ್ ಥ್ರೋದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರಂತ. ಅವರಿಗೆ ರಿಲೇಟೆಡ್ ಆಗಿ ಇನ್ನೊಬ್ಬ ವ್ಯಕ್ತಿ ಕೂಡ ಇಂಪಾರ್ಟೆಂಟ್ ಆಗ್ತಾರೆ, ಅಭಿನವ್ ಬಿಂದ್ರಾ. ಇಬ್ಬರ ಮಹನೀಯರ ಇಮೇಜ್ ಕಾಣಿಸ್ತಾ ಇದೆ. ಏನು ವಿಶೇಷತೆ ಅಂದರೆ ಇಬ್ಬರು ಕೂಡ ವೈಯಕ್ತಿಕ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡವರು. ಇಲ್ಲಿವರೆಗೂ ಒಲಿಂಪಿಕ್ಸ್ ಇತಿಹಾಸ ನೋಡಿದಾಗ ಹಾಕಿ ಟೀಮ್ ಗೇಮನ್ನು ಹೊರತುಪಡಿಸಿದ್ರೆ ವೈಯಕ್ತಿಕ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕ ದೊರಕಿರೋದು ಕೇವಲ 2. ಫಸ್ಟ್ ಒನ್ ಅಭಿನವ್ ಬಿಂದ್ರಾ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಅವರು ಚಿನ್ನದ ಪದಕ ಪಡ್ಕೊಳ್ತಾರೆ. ಇನ್ನು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾವ್ಲಿನ್ ಥ್ರೋದಲ್ಲಿ ಅವರು ಚಿನ್ನದ ಪದಕ ಪಡ್ಕೊಳ್ತಾರೆ. ಹಾಗಾಗಿ ಇವರಿಗೆ ರಿಲೇಟೆಡ್ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಸಾಕಷ್ಟಿದೆ. ನೆಕ್ಸ್ಟ್ 2016ರ ರಿಯೋ ಒಲಿಂಪಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಕ್ವಶನ್ ಬೇಸಿಕ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋದು. ಒಬ್ಬರ ಬಗ್ಗೆ ಆಲ್ರೆಡಿ ಕ್ಲಿಯರ್ ಆಗಿದೆ, PV ಸಿಂಧು ಅವ್ರ ಬಗ್ಗೆ. PV ಸಿಂಧು ಅವರು ರಿಯೋ ಒಲಿಂಪಿಕ್ಸ್ನಲ್ಲಿ ಬಂದಾಗ ಬೆಳ್ಳಿ ಪದಕ ಪಡ್ಕೊಂಡಿದ್ರು. ಇನ್ನೊಬ್ಬ ಮಹನೀಯರ ಇಮೇಜ್ ಕಾಣಿಸ್ತಾ ಇದೆ, ಸಾಕ್ಷಿ ಮಲ್ಲಿಕ್ ಅವರು ಕುಸ್ತಿಯಲ್ಲಿ ಕಂಚಿನ ಪದಕ ಪಡ್ಕೊಂಡಿದ್ರು. ಹಾಗಾಗಿ ಇವ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲೇಬೇಕು. ಇನ್ನು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾರತದ ಇನ್ನಿತರ ಅಚೀವ್ಮೆಂಟ್ ಅಥವಾ ಇನ್ನಿತರ ಉತ್ತಮ ಪ್ರದರ್ಶನಗಳಂತ ನೋಡ್ತಾ ಹೋದರೆ ಮಹಿಳಾ ಹಾಕಿ ತಂಡವು ಕೂಡ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿದೆ ಅನ್ನೋದು ನಾವೆಲ್ಲ ಗಮನಿಸಬೇಕಾಗತ್ತೆ. 4ನೇ ಸ್ಥಾನ ಪಡ್ಕೊಂಡಿದೆ.
ಇಲ್ಲಿ ಯಾರು ಮಹಿಳಾ ಹಾಕಿ ತಂಡದ ಕ್ಯಾಪ್ಟನ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ರಾಣಿ ರಾಮ್ಪಾಲ್ ಅವರು ಭಾರತದ ಮಹಿಳಾ ಹಾಕಿ ತಂಡದ ಕ್ಯಾಪ್ಟನ್ ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕು. ಮತ್ತು ಇನ್ನೂ ನೀವು ಡಿಟೇಲ್ ಆಗಿ ನೋಡ್ತಾ ಹೋದರೆ ಇಲ್ಲಿ ಗೋಲ್ ಕೀಪರ್ ಯಾರಾಗಿದ್ರು ಅವರಿಗೆ ತರಬೇತಿದಾರರು ಯಾರಾಗಿದ್ರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಆಗುತ್ತೆ. ಆದರೆ ಬೇಸಿಕ್ ಇಷ್ಟಾದರೂ ನಿಮಗೆ ಗೊತ್ತಿರಲೇಬೇಕು. ಇನ್ನು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವಂಥ ಭಾರತದ ಮತ್ತೊಬ್ಬ ಕ್ರೀಡಾಪಟು ಅಂದರೆ ಅದಿತಿ ಅಶೋಕ್ ಅವರು. ಮೂಲತಃ ಕರ್ನಾಟಕದವರು ಅನ್ನೋದು ಹೆಮ್ಮೆಯ ವಿಚಾರ ಆಗಿದೆ. ಗಾಲ್ಫ್ ಪ್ಲೇಯರ್ ಇವರು. ಈ ಬಾರಿ ಒಲಿಂಪಿಕ್ಸ್ನಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಸಾಕಷ್ಟಿದೆ. ಓಕೆ, ನೆಕ್ಸ್ಟ್ ಮುಂಬರುವಂಥ ಒಲಿಂಪಿಕ್ಸ್ ಬಗ್ಗೆನೂ ಕೇಳ್ಬೋದು. ಎಲ್ಲಿ ನಡೆಯುತ್ತವೆ ಅಂತ ಪ್ಲೇಸ್ ನಿಮಗೆ ಗೊತ್ತಿರಬೇಕು. ಬೇಸಿಕ್ಕಾಗಿ 2024 ಒಲಿಂಪಿಕ್ಸ್ ಅಂದರೆ ನೆಕ್ಸ್ಟ್ ಒಲಿಂಪಿಕ್ಸ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯಲಿದೆ. 2028 ಒಲಿಂಪಿಕ್ಸು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ಇನ್ನು 2032 ಒಲಿಂಪಿಕ್ಸು ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ನಡೆಯಲಿದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಬಂದಾಗ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ನೀಡಲಾಗುವಂಥ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏನಿದೆ ಅಲ್ವಾ, ಈ ಪ್ರಶಸ್ತಿಗೆ ಪುನರ್ ನಾಮಕರಣ ಮಾಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿದೆ. ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇದೆ. ಈ ಪ್ರಶಸ್ತಿಯ ಗೌರವಧನ ಪ್ರೆಸೆಂಟ್ 25 ಲಕ್ಷ ಇರೋದು. ಮತ್ತು ಈ ಅವಾರ್ಡನ್ನು ಪಡೆದುಕೊಂಡಿರುವಂಥ ಮೊದಲ ಕ್ರೀಡಾಪಟು ಅಂದರೆ ವಿಶ್ವನಾಥ್ ಆನಂದ್, ಭಾರತದ ಅತ್ಯಂತ ಪ್ರಸಿದ್ಧ ಚೆಸ್ ಆಟಗಾರ ಅಂತ ಗುರುತಿಸಲಾಗುತ್ತೆ. ಆಮೇಲೆ ಅನೇಕ ಜನ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೂ ಕೂಡ ಈ ಅವಾರ್ಡನ್ನು ನೀಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇರೋದು ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಇರೋದು. ಆಪ್ಷನ್ಸ್ ನೋಡ್ತಾ ಹೋದರೆ ಜಮ್ಮು ಇದೆ, ಶ್ರೀನಗರ ಇದೆ, ಉಧಂಪುರ್ ಇದೆ ಮತ್ತು ಉರಿ ಇದೆ. ಕ್ವಶನ್ ಇರೋದು ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಹೆಡ್ ಆಫೀಸ್ ಎಲ್ಲಿದೆ ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಧಂಪುರ್ ಅಂತ ಇರೋದು. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇಂಡಿಯನ್ ಆರ್ಮಿಯ ಹೆಡ್ ಆಫೀಸ್ ಎಲ್ಲಿದೆ ಅನ್ನೋದು ಕ್ಲಿಯರ್ ಆಗಿರಬೇಕು, ನ್ಯೂ ಡೆಲ್ಲಿಯಲ್ಲಿರೋದು. ಅದರ ಜೊತೆಗೆ ಇಂಡಿಯನ್ ಆರ್ಮಿಗೆ 7 ಕಮಾಂಡ್ಗಳಿದ್ದಾವೆ, ಅದು ಕೂಡ ಕ್ಲಿಯರ್ ಆಗಿರಬೇಕು. ಪ್ರತಿಯೊಂದು ಕಮಾಂಡ್ಗೂ ಎಲ್ಲಿದೆ ಅದರ ಹೆಡ್ ಆಫೀಸ್ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಯಾಕೆಂದರೆ ಕ್ವಶನ್ ಇರೋದೇ ಅದಕ್ಕೆ ರಿಲೇಟೆಡ್ ಆಗಿರೋದು. ಉತ್ತರ ಕಮಾಂಡ್ ಅಂತ ಕೇಳಿದ್ದಾರೆ ಇಲ್ಲಿ, ನದರ್ನ್ ಕಮಾಂಡು. ಅದನ್ನು ಹೊರತುಪಡಿಸಿ ಇನ್ನಿತರೆ 6 ಕಮಾಂಡ್ಗಳ ಹೆಡ್ ಆಫೀಸ್ ಕೂಡ ಗೊತ್ತಿರಬೇಕು. ಸ್ಪೆಷಲಿ PSI PC ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಕ್ವಶನ್ ಬರೋಂಥ ಬಹಳಷ್ಟು ಪಾಸಿಬಿಲಿಟಿ ಇರುತ್ತೆ. ಫಸ್ಟ್ ಒನ್ ಸೆಂಟ್ರಲ್ ಕಮಾಂಡ್ ನೋಡೋಣ. ಇದರ ಹೆಡ್ ಆಫೀಸ್ ಲಕ್ನೋದಲ್ಲಿದೆ. ಈಸ್ಟರ್ನ್ ಕಮಾಂಡ್ ಇದೆ, ಅದರ ಹೆಡ್ ಆಫೀಸ್ ಕಲ್ಕತ್ತಾದಲ್ಲಿದೆ. ನದರ್ನ್ ಕಮಾಂಡ್ ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಕ್ವಶನ್ ಬಂದಿರೋದು ಉಧಂಪುರಲ್ಲಿರೋದು. ಸದರ್ನ್ ಕಮಾಂಡ್ನ ಹೆಡ್ ಆಫೀಸ್ ಪುಣೆಯಲ್ಲಿದೆ. ಮತ್ತು ಸೌತ್ ವೆಸ್ಟ್ ಕಮಾಂಡ್ನ ಹೆಡ್ ಆಫೀಸ್ ಜೈಪುರದಲ್ಲಿದೆ. ಇನ್ನು ವೆಸ್ಟರ್ನ್ ಕಮಾಂಡ್ನ ಹೆಡ್ ಆಫೀಸ್ ಹರಿಯಾಣದ ಚಾಂದಿ ಮಂದಿರ್ನಲ್ಲಿರೋದು. ಇನ್ನು ನೆಕ್ಸ್ಟ್ ಆರ್ಮಿ ಟ್ರೈನಿಂಗ್ ಕಮಾಂಡ್ನ ಹೆಡ್ ಆಫೀಸ್ ಇರೋದು ಶಿಮ್ಲಾದಲ್ಲಿ. ಇದು ಗಮನಿಸಬೇಕು. ಕೊನೆಯದು ಟ್ರೈನಿಂಗ್ ಕಮಾಂಡ್ ಏನಿದೆ ಅಲ್ವಾ, ಆರ್ಮಿ ಟ್ರೈನಿಂಗ್ ಕಮಾಂಡ್ ಏನಿದೆ ಅಲ್ವಾ, ಇದರ ಹೆಡ್ ಆಫೀಸ್ ಮುಂಚೆ ಮಧ್ಯಪ್ರದೇಶದ ಮಾವ್ನಲ್ಲಿತ್ತು. ಆಮೇಲೆ ಇದನ್ನು ಶಿಮ್ಲಾಗೆ ಶಿಫ್ಟ್ ಮಾಡಲಾಗಿದೆ. ಇದು ಕೂಡ ನೀವು ಗಮನಿಸಬೇಕು. ಸ್ಟೇಟ್ ಬುಕ್ಕಲ್ಲಿ ಬಂದಾಗ ಇನ್ನೂ ಮಾವ್ ಅಂತ ಇದೆ, ಅಲ್ಲಿನೂ ಅಪ್ಡೇಟ್ ಆಗಿಲ್ಲ. ಆದರೆ ಪ್ರೆಸೆಂಟ್ ನಾವು ಅವರ ಅಧಿಕೃತ ವೆಬ್ಸೈಟನ್ನು ತೆಗೆದು ನೋಡಿದಾಗ ಈ ಆರ್ಮಿ ಟ್ರೈನಿಂಗ್ ಕಮಾಂಡ್ನ ಹೆಡ್ ಆಫೀಸ್ ಶಿಮ್ಲಾದಲ್ಲಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಎಂದು ಆಚರಿಸಲಾಗುತ್ತೆ ಅಂತ ಕ್ವಶನ್ ಇರೋದು. ಜುಲೈ 21 ಇದೆ, ಮೇ 21, ಅಕ್ಟೋಬರ್ 21, ಏಪ್ರಿಲ್ 21 ಅಂತ ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಮರಣಾರ್ಥ ದಿನ ಇದು ಅಕ್ಟೋಬರ್ 21 ಪ್ರತಿ ವರ್ಷ ಆಚರಿಸೋದು. ಭಾರತದಲ್ಲಿ ರಾಷ್ಟ್ರೀಯ ಪೊಲೀಸ್ ಸ್ಮರಣಾರ್ಥ ದಿನ ಅಂತಲೇ ಆಚರಿಸಲಾಗುತ್ತೆ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಇಂಥ ದಿನಾಚರಣೆಗಳು ಯಾವಿದ್ದಾವೆ ಮತ್ತು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಅಂತ. ಫಸ್ಟ್ ಒನ್ ಆಲ್ರೆಡಿ ಕ್ವಶನಲ್ಲಿರೋದು ಪೊಲೀಸ್ ಸ್ಮರಣಾರ್ಥ ದಿನ ಅಕ್ಟೋಬರ್ 21 ಪ್ರತಿ ವರ್ಷ ಆಚರಿಸಲಾಗುತ್ತೆ. ಅಂದರೆ ಸೇವೆಯಲ್ಲಿದ್ದಾಗಲೇ ಪ್ರಾಣ ತ್ಯಾಗ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರುವಂಥ ನೌಕರರಿದ್ದಾರಲ್ವ, ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಆಚರಿಸುವಂಥ ಒಂದು ದಿನ ಇದಾಗಿದೆ. ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನೀವು ನೋಡ್ಬೋದಾಗಿದೆ. ಇದರ ಜೊತೆಗೆ ಸೇನೆಗೆ ರಿಲೇಟೆಡ್ ಆಗಿ ಕೂಡ ಒಂದು 3 ದಿನಗಳು ಗೊತ್ತಿರಬೇಕು. ಭೂ ಸೇನಾಪಡೆಯ ದಿನ ಪ್ರತಿ ವರ್ಷ ಜನವರಿ 15ರಂದು ಆಚರಿಸ್ತೇವೆ. ನೌಕಾಪಡೆಯ ದಿನ ಪ್ರತಿ ವರ್ಷ ಡಿಸೆಂಬರ್ 4ರಂದು ಆಚರಿಸಲಾಗುತ್ತೆ. ಇನ್ನು ವಾಯುಪಡೆಯ ದಿನ ಅಂತ ಬಂದರೆ ಅಕ್ಟೋಬರ್ 8ನೇ ತಾರೀಕಿನಂದು ಪ್ರತಿ ವರ್ಷ ಆಚರಿಸ್ತೇವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಇರಬೇಕು. ನೆಕ್ಸ್ಟ್ ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗ ಸ್ಥಾಪಿಸಿದ್ದು ಯಾವಾಗ, ಅದು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. 1975, 76, 77, 78 ಅಂತ ಇರೋದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕ್ವಶನ್ ಇರೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1975 ಅಂತ ಇರೋದು. ಓಕೆ, ಬನ್ನಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ರಿಲೇಟೆಡ್ ಆಗಿರೋಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಇದು ಅಸ್ತಿತ್ವಕ್ಕೆ ಬಂದಿದ್ದು 1975 ನವೆಂಬರ್ 4ನೇ ತಾರೀಕು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಶಾರ್ಟ್ ಆಗಿ ನಿಮಗೆ SSC ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು ಕಡೆ ಜಾಬ್ ರಿಲೇಟೆಡ್ ಆಗಿ ಕೂಡ ನೋಟಿಫಿಕೇಶನ್ ಆಗ್ತಾ ಇರುತ್ತೆ, SSC ಜಾಬ್ ನೋಟಿಫಿಕೇಶನ್ ಅಂತ. ಅದರ ವಿಸ್ತೃತ ರೂಪ ಇರೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಹೆಡ್ ಆಫೀಸ್ ಇರೋದು ನವದೆಹಲಿಯಲ್ಲಿರೋದು. ಇದಕ್ಕೆ 7 ಪ್ರಾದೇಶಿಕ ಕಚೇರಿಗಳಿದ್ದಾವೆ, 7 ರೀಜನಲ್ ಆಫೀಸ್ ನಾವು ನೋಡ್ಬೋದು. ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಾ ಹೋದರೆ ಭಾರತದ 4 ದಿಕ್ಕಿನಲ್ಲಿರುವಂಥ 4 ಮಹಾನಗರಗಳಲ್ಲಿದ್ದಾವೆ. ಅಂದರೆ ದೆಹಲಿಯಲ್ಲಿದೆ, ಚೆನ್ನೈ, ಬಾಂಬೆ ಮತ್ತು ಕಲ್ಕತ್ತಾ. ಅದನ್ನು ಹೊರತುಪಡಿಸಿ ಅಲಹಾಬಾದ್ನಲ್ಲಿದೆ, ಗೌಹಾಟಿಯಲ್ಲಿದೆ ಮತ್ತು ಬೆಂಗಳೂರಿನಲ್ಲಿದೆ. ಈ 7 ರೀಜನಲ್ ಆಫೀಸ್ಗಳ ಜೊತೆಗೆ 2 ಸಬ್ ರೀಜನಲ್ ಆಫೀಸ್ ಇರೋದು ಸಹ ನಾವು ನೋಡ್ಬೋದು. ಸ್ಪೆಷಲಿ ರಾಯ್ಪುರ್ ಮತ್ತು ಚಂಡೀಗಢ್ನಲ್ಲಿರೋದನ್ನು ನಾವು ಕಾಣ್ತೇವೆ. ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಮತ್ತು SSC ಆಲ್ರೆಡಿ ಗೊತ್ತು ನಿಮಗೆ, ಸಾಕಷ್ಟು ಜಾಬ್ಗಳಿಗೆ ಎಕ್ಸಾಮ್ ಮಾಡ್ತಾ ಇರುತ್ತೆ ಅನ್ನೋದು. ಸ್ಪೆಷಲಿ C ಗ್ರೂಪ್ ಪೋಸ್ಟ್ಗಳಿಗೆ ಅತಿ ಹೆಚ್ಚು ನೇಮಕಾತಿ ಮಾಡ್ತಾನೋ ಅನ್ನೋದು ಕ್ಲಿಯರ್ ಆಗಿರಬೇಕು. ಮತ್ತು ಕೆಲವೊಂದು B ಗ್ರೂಪಲ್ಲಿ ನಾನ್ ಗೆಸ್ಟೆಡ್ ಪೋಸ್ಟ್ ಅಂತ ಬರ್ತವೆ, ಅವುಗಳಿಗೂ ಕೂಡ ಎಕ್ಸಾಮ್ ಮಾಡ್ತಾ ಇರುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಯೋಗ ಅಂತ ಗುರುತಿಸಲಾಗುತ್ತೆ. ಓಕೆ, ಇದಿಷ್ಟು ಕೆಲವೊಂದು ಪ್ರಶ್ನೆಗಳ ವಿಶ್ಲೇಷಣೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.